ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇವತ್ತು ಏನು ವಿಷಯ ಅಂದರೆ, ಇವತ್ತು ಶ್ರೀರಾಮ ನವಮಿ. ಸೊ ಎಲ್ಲರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು. ಸೊ ಇವಾಗ ಸ್ನಾನ ಎಲ್ಲ ಮುಗಿಸಿ ಬಂದು ಕೂತಿದ್ದೀನಿ. ಶೆಕೆ ಬೇರೆ ಅಲ್ವಾ, ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ಸುಸ್ತಾಗುತ್ತೆ. ಹಾಗಾಗಿ 2 ನಿಮಿಷ ಕೂತಿದ್ದೀನಿ ರೆಸ್ಟ್ ಮಾಡ್ತಾ. ನನ್ನ ಮಗನ ಸ್ನಾನ ಮಾಡಿಸಿದ್ದಾಗಿದೆ. ಇವಾಗ ನಂದು ಸ್ನಾನ ಮಾಡಿದ್ದಾಯಿತು. ಮನೆ ಕೆಲಸ ಎಲ್ಲ ಪೂರ್ತಿ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಕೂತಿದ್ದೀನಿ. ಇವಾಗ ಬಂದು ಟಿಫನ್ ಏನು ಮಾಡಿದ್ದೀನಿ ಅಂದರೆ, ಅನ್ನ ಮಾಡಿಟ್ಟಿದ್ದೀನಿ, ಮೊಸರು ಒಗ್ಗರಣೆ ಮಾಡ್ತೀನಿ. ಶೆಕೆ ಇರೋದ್ರಿಂದ ಬೇರೆ ಏನು ತಿಂಡಿನೂ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇವತ್ತು ಮೊಸರು ಒಗ್ಗರಣೆ ಮಾಡ್ತೀನಿ. ನನ್ನ ಮಗಳಿಗೂ ತುಂಬ ಇಷ್ಟ. ನಾನು ನನ್ನ ಮಗಳು ಇಬ್ಬರೇ ಇರೋದು ಇವತ್ತು ಟಿಫನ್ಗೆ. ನಮ್ಮ ಮನೆಯವರಿಲ್ಲ, ಸ್ವಲ್ಪ ಊರಿಗೆ ಹೋಗಿದ್ದಾರೆ. ಹಾಗಾಗಿ ನಮ್ಮಿಬ್ಬರಿಗೆ ಅಲ್ವ ಅಂದ್ಬಿಟ್ಟು ಮೊಸರು ಒಗ್ಗರಣೆ ಮಾಡ್ತೀನಿ. ಬೇಗನೂ ಆಗುತ್ತೆ. ನನಗೂ ಇವತ್ತು ವಾರ ಮಾಡಬೇಕಲ್ವ, ಪೂಜೆ ಮಾಡಬೇಕು. ಆಮೇಲೆ ಶ್ರೀರಾಮನವಮಿಗೆ ಸ್ಪೆಷಲಾಗಿ ಅಂದರೆ ಎಲ್ಲರೂ ರೆಗ್ಯುಲರಾಗಿ ಮಾಡೋ ಹಾಗೆ ಪಾನಕ, ಕೋಸಂಬರಿ, ಮಜ್ಜಿಗೆ ಇದೆಲ್ಲ ಪ್ರಿಪೇರ್ ಮಾಡಬೇಕು. ಹಾಗಾಗಿ ಸಿಂಪಲ್ಲಾಗಿ ಮೊಸರನ್ನ ಮಾಡಿಬಿಡ್ತೀನಿ ಫಸ್ಟು. ಆಮೇಲೆ ದೇವ್ರ ನೈವೇದ್ಯಕ್ಕೆಲ್ಲ ಮಾಡಿಬಿಟ್ಟು ಪೂಜೆಗೆಲ್ಲ ಹೂವು ತಂದಿದ್ದೀನಿ. ಎಲ್ಲ ಸುಮ್ಮನಿರೋ ಹೂವು ಎಲ್ಲ ತಂದಿದ್ದೀನಿ, ಹಾಕಿ ಪೂಜೆ ಮಾಡಬೇಕು. ಹಾಗೆ 2 ದಿವಸದಿಂದ ವ್ಲಾಗೇ ಮಾಡಿಲ್ಲ. ಸುಮ್ಮನಿರೋ ಚಿನ್ನೋ, ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ನನ್ನ ಮಗ. 2 ದಿವಸದಿಂದ ವ್ಲಾಗ್ ಮಾಡಿಲ್ಲ. ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶ್ರೀರಾಮನವಮಿ ಇರೋದ್ರಿಂದ ಹಾಗಾಗಿ. ಮತ್ತೆ ನೆನ್ನೆ ಎಲ್ಲ ಸ್ವಲ್ಪ ಒಂದು ಹೊಸದು ಹೋಟ್ಲು ಓಪನ್ ಆಗಿತ್ತಿಲ್ಲಿ, ಅಲ್ಲಿಗೆ ಹೋಗಿದ್ವಿ. ಈ ವಿಡಿಯೋ ಎಂಡಿಂಗಲ್ಲಿ ಹಾಕ್ತೀನಿ, ಅದನ್ನು ನೋಡಿ. ವಿಡಿಯೋ ಕೊನೆ ತನಕ ನೋಡಿ, ಗೊತ್ತಾಗತ್ತೆ ನಿಮಗೂ. ಆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಆಯಿತು, ಸ್ಯಾಟಿಸ್ಫೈ ಆಗಿತ್ತು. ಸೊ ಹಾಗಾಗಿ ನಿಮಗೂ ಇಷ್ಟ ಆದರೆ ಹೋಗಿ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಹೊಸೊಬ್ರಿಗೆ ನಾವು ಸ್ವಲ್ಪ ಸಪೋರ್ಟ್ ಮಾಡಬೇಕಲ್ವ. ಚೆನ್ನಾಗಿ ಇರುವಾಗ ಚೆನ್ನಾಗಿದೆ ಅಂತ ಹೇಳಬೇಕು. ಹಾಗಾಗಿ ಹೋಗಿ ಒಂದ್ಸತಿ ಟ್ರೈ ಮಾಡಿ. ಟ್ರೈ ಮಾಡೋದ್ರಿಂದ ಏನೂ ಲಾಸ್ ಆಗಲ್ಲ ಅಲ್ವಾ. ಹಾಗೆ ಇದೇನು ಕೊಲಾಬ್ರೇಷನು ಅಲ್ಲ, ನಾನೇನೋ ಅವರಿಂದ ಎಕ್ಸ್ಪೆಕ್ಟ್ ಮಾಡಿ ಹೋಗಿ ತಿಂದು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಡಿ. ನಾವು ಅದು ರೆಡಿ ಆಗುವಾಗಲೇ ನನ್ನ ಮಗಳು ಹೇಳಿದ್ದು ಹೋಗೋಣ ಅದು ಓಪನ್ ಆಗಿದ ತಕ್ಷಣ ಅಂತ. ಹಾಗಾಗಿ ಸುಮ್ಮನೆ ರ್ಯಾಂಡಮ್ ಆಗಿ ವಾಕ್ ಮಾಡಿಕೊಂಡು ತರಕಾರಿ, ಹಣ್ಣು ಎಲ್ಲ ತರಕ್ಕೆ ಹೋದಾಗ ಆವಾಗ ಹೋಗೋಣ ಅನ್ನಿಸ್ತು. ಹಾಗಾಗಿ ಸ್ಟ್ರೈಟಾಗಿ ಹೋದ್ವಿ. ಹಾಗೂ ನಾನೇನು ಡ್ರೆಸ್ಅಪ್ಪು ಮಾಡ್ಕೊಂಡಿಲ್ಲ, ಹೆಂಗಂದಂಗೆ ಹೋಗಿದ್ದೀನಿ. ಆಮೇಲೆ ಕೆಲವರು ಅಂದ್ಕೊಳ್ತಾರೆ ಪ್ರಮೋಷನ್ಗೋಸ್ಕರ ಮಾಡಿ ರಿವ್ಯೂ ಕೊಡ್ತಾ ಇದ್ದೀವಿ ಅಂತ. ಆ ಥರ ಏನಿಲ್ಲ. ನಾವಾಗನಾದ್ರು ಗೋನಾಗಿ ಹೋಗಿದ್ದು ಟೇಸ್ಟ್ ಮಾಡೋಣ ಅಂತ. ನಾವು ಆ್ಯಕ್ಚುಲಿ ಹೊಸ್ದಾಗಿ ಏನಾರು ಇದ್ದರೆ ಟೇಸ್ಟ್ ಮಾಡೋಕ್ಕೆ ಹೋಗ್ತೀವಿ. ನಮ್ಮ ಯಜಮಾನ್ರೆ ಆಗಲಿ ನಾನೇ ಆಗಲಿ ನೋಡೋಣ, ಒಂದ್ಸತಿ ಟ್ರೈ ಮಾಡೋಣ, ಇಷ್ಟ ಆದರೆ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತೀವಿ ಅಷ್ಟೇ. ಸೊ ಅಲ್ಲಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ತುಂಬಾ ಸ್ಯಾಟಿಸ್ಫೈ ಆಯಿತು. ಸಿಂಪಲ್ ಒಂದು ಬರ್ತಡೇ, ಆ್ಯನಿವರ್ಸರಿ ಸಿಂಪಲ್ ಆಗಿರುತ್ತೆ. ಇವಾಗ ಬೇರೆ ಕಡೆ ಹೋಗ್ಬೇಕು, ಇವಾಗ ನಮ್ಮ ಏರಿಯಾ ಬಿಟ್ಟು ಬೇರೆ ಏರಿಯಾಗೆ ಹೋಗ್ಬೇಕು ಅಂದರೆ ನಾವು ಆಟೋ ಎಕ್ಸ್ಪೆನ್ಸ್ ಸಿಗಬೇಕು, ಇಲ್ಲಾಂದ್ರೆ ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆಲ್ಲ 300-400 ಹೋಗ್ತಾ ಬರ್ದೆಲ್ಲ ಖರ್ಚಾಗುತ್ತೆ. ಅದ್ರ ಜೊತೆ ಊಟದ ಖರ್ಚು ಎಲ್ಲ ಸುಮ್ಮನೆ ಎಕ್ಸ್ಪೆನ್ಸು. ಸಿಂಪಲಾಗಿ ಇಲ್ಲೇ ಮನೆ ಹತ್ರನೇ ಇದೆ ಅಲ್ವಾ, ಸಾಕು. ಸಿಂಪಲಾಗಿ ಮನೇಲೇ ಯಾವಾಗಲೂ ಅಡುಗೆ ಮಾಡಿ ತಿಂದು ಬೋರಾಗಿರುತ್ತೆ. ಹಾಗಾಗಿ ಈ ಥರ ಹೋಗಿ ತಿನ್ನೋದ್ರಿಂದ ನಮಗೂ ಇದು ಮಾಮೂಲಿ ಆಟೋದೆಲ್ಲ ದುಡ್ಡು ಉಳಿಯುತ್ತೆ. ಆರಾಮಾಗಿ ಹೋಗಿ ಸಿಂಪಲಾಗಿ ನೀಟಾಗಿ ತಿನ್ಕೊಂಡು ಬರ್ಬೋದು. ನಾನ್ ವೆಜ್ನ ಒಂಥರ ಸೆಲೆಬ್ರೇಷನ್ ಆದಂಗೂ ಆಗುತ್ತೆ ಮನಸ್ಸಿಗೆ. ಹೊರಗಡೆ ಹೋಗಿ ತಿನ್ಕೊಂಡ್ಬಂದ್ವಿ ಅನ್ನೋ ಮೈಂಡ್ ರಿಫ್ರೆಶ್ಮೆಂಟ್ ಇರುತ್ತೆ. ಹಾಗಾಗಿ ನನಗಂತೂ ಗುಡ್ ಅನ್ನಿಸ್ತು ಐಡಿಯಾ. ಚೆನ್ನಾಗೂ ಇದೆ, ಕುತ್ಕೊಂಡು ಫ್ಯಾಮಿಲಿ ಎಲ್ಲ ಆರಾಮಾಗಿ ತಿನ್ಬೋದು. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು. ಹಾಗಾಗಿ ತುಂಬಾ ಇಷ್ಟಪಟ್ಟು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ರೀಲ್ಸ್ ಆದರೆ ನಾನು ಏನು ಮಾಡ್ತೀನಿ ಅಂದರೆ, ಒಂದು ದಿವಸ ರೀಲ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ ನೆನೆ, ಅದನ್ನು ನನಗೆ. ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಸತಿ ವ್ಲಾಗ್ ಮಾಡ್ತೀನಿ, ಶಾರ್ಟ್ಸ್ ಮಾಡೋಕ್ಕಾಗಲ್ಲ. ನಮಗೂ ಒಂಥರ ಮನೆ ಕೆಲಸ ಮತ್ತು ಈ ಮಕ್ಕಳಿಗೆ ಒಂದೊಂದು ದಿವಸ ಕಿರಿಕಿರಿ ಇರ್ತವೆ, ಇಂಟ್ರೆಸ್ಟ್ ಇರಲ್ಲ ಮಾಡೋಕ್ಕೆ. ಹಾಗಾಗಿ ಒಂದೊಂದು ದಿವಸ ಸ್ಕಿಪ್ ಆಗಿಬಿಡುತ್ತೆ. ಒಂದೊಂದು ದಿವಸ ಮಾಡ್ತೀನಿ, ವೀಡಿಯೋನು ಮಾಡಿರ್ತೀನಿ, ಡೈಲಿ ವ್ಲಾಗು ಮಾಡಿರ್ತೀನಿ, ಶಾರ್ಟ್ಸು, ರೀಲ್ಸು ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ ಮೈಂಡ್ ಸೆಟ್ಟು. ಅದರಲ್ಲಿ ಈ ಥರ ಚಿಕ್ಕ ಮಕ್ಳನ್ನ ಇಟ್ಕೊಂಡು ಮಾಡೋದು ತುಂಬಾ ಕಷ್ಟ. ಯಾರೆಲ್ಲ ಚಿಕ್ಕ ಮಕ್ಳು ಇಟ್ಕೊಂಡು ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅದ್ರ ವ್ಯಾಲ್ಯೂ ಎಷ್ಟಿದೆ ಅಂತ. ಹಾಗೂ ಮಾಡ್ತೀನಿ ಕೆಲವೊಂದು ಸತಿ ಅಡ್ಜಸ್ಟ್ ಮಾಡಿಕೊಂಡು, ಕೆಲವೊಂದು ಸತಿ ಆಗಲ್ಲ. ನಮಗೂ ಮೂಡ್ ಅಪ್ಸೆಟ್ ಅನ್ನೋದು ಆಗೇ ಆಗುತ್ತಲ್ವ ನಾರ್ಮಲಾಗಿ. ಹಾಗಾಗಿ ವ್ಲಾಗ್ ಮಾಡಿರಲಿಲ್ಲ. ಸೊ ಇವತ್ತು ದೇವರದ್ದು ಹಬ್ಬ ಇರೋದ್ರಿಂದ ಶ್ರೀರಾಮನವಮಿದು ಹಾಗೆ ವ್ಲಾಗ್ ಮಾಡಿ ಹಾಕೋಣ ಅಂತ ಅನ್ನಿಸ್ತು. ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆಯಿಂದ ಇದಿಷ್ಟೆಲ್ಲ ಮನೆ ಕೆಲಸ ಮಾಡಿ ಮಕ್ಕಳನ್ನೆಲ್ಲ ಸುಧಾರಿಸಿ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಕೂತಿದ್ದೀನಿ. ಇವಾಗ ಹೂವೆಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಂಡು ಮಾಡೋಣ ಬನ್ನಿ. ಸ್ಟಾರ್ಟ್ ಹೇಳ ಒಂದು ನಿಮಿಷ. ಏನು? ಸೊ ನಮ್ಮಮ್ಮ ಹೇಳಿದ್ರಲ್ಲಿ ಆ ಹೋಟೆಲ್ ನೇಮು ಸೂರಿಸ್ ಕಿಚನ್ ಅಂತ. ವೆಜ್ ನಾನ್ ವೆಜ್ 2 ಸಿಗುತ್ತಲ್ಲಿ.
ಇವ್ಳು ನೋಡಿ ನಾನು ಅಲ್ಲಿ ಹೋಗಿದ್ನಲ್ಲ ತರಕಾರಿ ಎಲ್ಲ ತಗೊಂಡು ನಮ್ಮ ಮನೆಯವರು ಹೋಗೋಣ ಬೇಡ್ವಾ ಅಂತ ಯೋಚನೆ ಮಾಡಿ ಆಮೇಲೆ ನಮ್ಮ ಮನೆಯವರು ಬಾ ಒಂದ್ಸತಿ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರ. ಸರಿ ಪಾರ್ಸಲ್ ತರೋಣ ಅಂತ ಐಡಿಯಾದಲ್ಲಿ ಹೋದ್ವಿ. ಇವಳಿಗೆ ಏನ್ ಮಾಡಿದ್ವಿ, ಫೋನ್ ಮಾಡಿದ್ವಿ, ಬರ್ತೀಯನೇ ಅಲ್ಲ ಸಾರಿ, ಏನ್ ಬೇಕಮ್ಮ ನಿನ್ಗೆ, ಏನ್ ತಗೊಂಬರ್ಲಿ, ಬಿರಿಯಾನಿ ತಗೋಬರ್ಲ, ಕಬಾಬ್ ತಗೋಬರ್ಲ ಅಂತ ಫೋನ್ ಮಾಡಿದೆ. ಎಲ್ಲಿದ್ದೀರಾ ಅಂತ, ಸೂರಿಸ್ ಕಿಚನ್ ಅದ. ಅವೆಲ್ಲ ಗೊತ್ತಿಲ್ಲ, ನಾನು ಬರ್ಲೇಬೇಕು ಅಂದ್ಬಿಟ್ಟು ಮನೆ ಚಿಲ್ಕ ಹಾಕೊಂಡು ಓಡ್ ಬಂದಿದ್ದಾಳೆ. ಫೋನ್ ಎತ್ಕೊಂಡು ವ್ಲಾಗ್ ಬೇರೆ ಮಾಡ್ಕೊ ಬಂದಿದ್ದಾಳೆ ನನ್ನ ಫೋನಲ್ಲಿ. ಆ ವ್ಲಾಗ್ ಕ್ಲಿಪ್ಪಿಂಗು ಆ್ಯಡ್ ಮಾಡ್ತೀನಿ ನೋಡಿ, ಹೇಗೆ ವ್ಲಾಗ್ ಮಾಡ್ಕೊ ಬಂದಿದ್ದಾಳೆ ಅಂತ. ಓಡ್ ಬಂದಿದ್ದಾಳೆ ಅಲ್ಲಿ ಅಂದ್ರೆ ವಾಕಬಲ್ ಡಿಸ್ಟೆನ್ಸ್, ಹಾಗಾಗಿ ಓಡ್ ಬಂದಿದ್ದಾಳೆ. ಸರಿ ಇನ್ನೇನು ಪಾರ್ಸಲ್ ತೊಗೊಂಡು ಹೋಗೋದು, ಆರಾಮಾಗಿ ರೆಸ್ಟ್ ಮಾಡ್ತಾ ಅಲ್ಲೇ ಮಾತಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಅನ್ನಿಸ್ತು. ಫೈನಲಿ ಅಲ್ಲೇ ತಿಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಇಷ್ಟ ಆಯಿತು. ನನ್ನ ಮಗಳನ್ನ ತುಂಬ ದಿವಸ ಕೇಳ್ತಿದ್ವಿ ಹೋಗೋಣ ಅಲ್ಲಿ. ಫಸ್ಟ್ ನಾವೇ ಅದು ಆ್ಯಕ್ಚುಲಿ ಫಸ್ಟ್ ಓಪನ್ ಆದಾಗ ಇವ್ರು ಬಂದಿದ್ರು, ಬೆಳ್ಳುಳ್ಳಿ ಕಬಾಬ್ ಕ್ರಿಯೇಷನ್, ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರಲ್ಲ, ಅವ್ರ ಹೆಸರು ನನಗೆ ಮರ್ತೋಗ್ಬಿಟ್ಟಿದೆ. ಅವ್ರು ಮಾಡಿದ್ರಂತೆ. ಇನೋಗ್ರೇಷನ್ ಟೈಮಲ್ಲಿ ಏನೋ ಬಂದಿದ್ರು ಅನ್ಸುತ್ತೆ. ಆ್ಯಕ್ಚುಲಿ ನಾನು ಗ್ರ್ಯಾಂಡ್ ಓಪನಿಂಗ್ ಟೈಮಲ್ಲಿ ಕರ್ಸಿದ್ದಾರೆ. ಸೊ ಅದೆಲ್ಲ ಬಂದಿತ್ತು. ಸೊ ನಾನು ಅವಾಗ ಹೋಗಿದ್ರೆ ವಿಡಿಯೋ ಮಾಡ್ಕೊಂಡು ಅವ್ರ ಜೊತೆ ಒಂದು ಸೆಲ್ಫಿ ಎಲ್ಲ ತೆಕ್ಕೊಂಡು ಬರ್ಬೋದಾಗಿತ್ತು. ನಂಗೆ ಐಡಿಯಾನೇ ಇಲ್ಲ, ನಾನು ಆ ಸೈಡ್ ಹೋಗೇ ಇಲ್ಲ. ಯಾವತ್ತು ಓಪನಿಂಗ್ ಅಂತ ಗೊತ್ತಿದ್ದಿದ್ರೆ ಹೋಗ್ಬೋದಾಗಿತ್ತು, ನಮ್ಗೊಂದು ಚೆನ್ನಾಗಿತ್ತು. ಇರ್ಲಿ ಹೋಗಿ ಬಂದಿದ್ದೀವಿ, ಟೇಸ್ಟ್ ಎಲ್ಲ ಇಷ್ಟ ಆಯ್ತು. ನೀವು ಇಲ್ಲೆಲ್ಲಾರ ನಿಯರ್ ಬೈ ಇದ್ರೆ ಹೋಗಿ ಟೇಸ್ಟ್ ಮಾಡಿ, ಹೋಗಿ ಟೇಸ್ಟ್ ಮಾಡಿ. ಫ್ಯಾಮಿಲಿಗೆಲ್ಲ ತುಂಬಾನೇ ಸ್ಯಾಟಿಸ್ಫೈ ಆಗಿ, ರೇಟು ಅಷ್ಟೇ ಅಷ್ಟೊಂದು ಏನು ಜಾಸ್ತಿ ಇಲ್ಲ. ನಾನು ಕಾಂಬೋ ತೊಗೊಂಡಿದ್ದೆ. ಕಾಂಬೋ ತೊಗೊಂಡ್ರೆ ಎಲ್ಲನೂ ಟೇಸ್ಟ್ ಮಾಡ್ಬೋದಲ್ವಾ. ಬರೀ ಬಿರಿಯಾನಿ ತೊಗೊಂಡ್ರೆ ಕಬಾಬ್ ಸಪ್ರೇಟ್, ಅದು ಸಪ್ರೇಟ್, ಇದು ಸಪ್ರೇಟ್ ತೊಗೋಬೇಕು. ನಾವು ಇನ್ನೊಂದು ಅಷ್ಟೊಂದೆಲ್ಲ ತೊಗೊಂಡು ಎಲ್ಲರೂ ತಿನ್ನೋಕ್ಕಾಗಲ್ಲ. ಆದರೂ ಕಾಂಬೋ ತೊಗೊಂಡ್ರೆ ನಮ್ಗೆ ಕರೆಕ್ಟಾಗಿ ಒಬ್ಬರಿಗೆ ಕ್ಲೀನಾಗಿ ಹೊಟ್ಟೆ ತುಂಬ ಆಗುತ್ತೆ, ಎಲ್ಲನೂ ಟೇಸ್ಟ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ತೊಗೊಂಡಿದ್ವಿ. ಸೊ ಬನ್ನಿ, ಮಾತೆ ಜಾಸ್ತಿ ಆಯ್ತು, ಇವಾಗ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಬಂದು ಸಿಂಪಲ್ಲಾಗೆ ಮೊಸರು ಒಗ್ಗರಣೆ ಮಾಡ್ತೀನಿ. ಕೆಲವರೆಲ್ಲ ಬಂದು ಆನಿಯನ್ನು ಹಾಕ್ತಾರೆ, ಬಟ್ ನನಗೆ ಇಷ್ಟ ಆಗಲ್ಲ ಮೊಸರುಗೆ ಆನಿಯನ್ ಹಾಕೋದು. ಆಮೇಲೆ ಹಸಿಮೆಣ್ಸಿಕಾಯಿ ಹಾಕೋರು ಹಾಕ್ತಾರೆ, ನಂಗೆ ಅದು ಇಷ್ಟ ಆಗಲ್ಲ. ನಾನು ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಯಾವಾಗಲೂ ಒಣಮೆಣ್ಸಿಕಾಯಿ ಯೂಸ್ ಮಾಡೋದು. ಅಂದರೆ ಇದು ಎಂತ ಹೇಳ್ತಾರೆ, ಗುಂಟೂರು ಮೆಣಸಿಕಾಯಿ, ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಹಸಿಮೆಣ್ಸಿಕಾಯಿ ಏನು ಯೂಸ್ ಮಾಡಲ್ಲ ನಾನು. ಸೊ ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಹಾಗೆ ಈ ಸೆಕೆಗಂತೂ ಒಳ್ಳೆಯದು. ಸೊ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿಕಾಯಿ ಇಡೋದಲ್ಲ, ಅದಷ್ಟೇ ಹಾಕೊಳ್ಳೋದು. ಜಾಸ್ತಿ ಇನ್ನೇನು ಯೂಸ್ ಮಾಡಲ್ಲ. ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಕೆಲವರಿಗೆ ಕೊತ್ತಂಬರಿ ಸೊಪ್ಪು ಫ್ಲೇವರು ಇಷ್ಟ ಆಗಲ್ಲ, ಅವರು ಸ್ಕಿಪ್ ಮಾಡ್ಕೋಬೋದು. ಹಾಗಾಗಿ ನಮ್ದು ಯಾಕೋ ಲೈಟ್ ಇದು ಒಂಥರ ಆಗ್ತಾ ಇದೆ. ಈ ಥರ ಕೆಂಪಾದ್ಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ತೀವಿ. ಈ ವ್ಲಾಗ್, ಡೈಲಿ ವ್ಲಾಗ್ ಮಾಡೋದು ಅಂದರೆ ಅದರಲ್ಲೂ ಈ ಕಿಚನ್ ಐಟಮ್ ಮಾಡಿ ತೋರಿಸೋದು ಅಂದರೆ ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಈ ಕಡೆ ಅಡುಗೆನೂ ನೋಡ್ಕೊಳ್ತಾ ಇರಬೇಕು, ಈ ಕಡೆ ಕ್ಯಾಮ್ರಾನು ಮೊಬೈಲು ನೋಡ್ಕೊಳ್ತಾ ಇರಬೇಕು. ಏನಿದು ರೆಕಾರ್ಡ್ ಆಗ್ತಾ ಇದೆ ಇಲ್ವಾ ಅಂತ. ಕೆಲವೊಂದು ಸತಿ ಎಷ್ಟೊಂದು ಮಾತಾಡಿರ್ತೀವಿ, ರೆಕಾರ್ಡೇ ಆಗಿರಲ್ಲ. ಹಾಗಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸೊ ಸಾಕಿಷ್ಟೇ. ಇದು ಚೆನ್ನಾಗಿ ಕೂಲ್ ಆದ ನಂತರ ಮೊಸರನ್ನ ಹಾಕೋಣ. ಬಿಸಿಲು ಹಾಕ್ಬಾರ್ದು, ಬಿಸಿಲು ಹಾಕಿದ್ರೆ ಒಂಥರ ಹಾಲು ಹೊಡ್ಕೊಂಡಂಗೆ ಆಗುತ್ತಲ್ಲ, ಆ ಥರ ಆಗ್ಬಿಡುತ್ತೆ ಮೊಸರು. ಹಾಗಾಗಿ ಇದು ಸ್ವಲ್ಪ ಸಣ್ಣದಾದ್ಮೇಲೆ ಹಾಕ್ತೀನಿ. ಇದೇಂತಕ್ಕೆ ಹಿಂಗೆ ಸೈಡ್ಗೆ ಎಳ್ಕೊಂಡಿದ್ದೀನಿ ಅಂದರೆ, ಆಯಿಲ್ ತುಂಬ ಬಿಸಿ ಇದೆ ಅಲ್ವಾ, ಅದರಲ್ಲೇ ಇದ್ರೆ ಇನ್ನೂ ಏನಾಗ್ಬಿಡುತ್ತೆ, ಒಂಥರ ಕರ್ರಕ್ಕೆ ಸೀಕ್ಲ್ಕೊಂಡಂಗೆ ಆಗ್ಬಿಡುತ್ತೆ. ಹಾಗಾಗಿ ಇದನ್ನು ಸೈಡಿಗೆ ತೆಕ್ಕೊಂಡಿದ್ದೀನಿ. ಸಾಕಾದಷ್ಟು ರೋಸ್ಟ್ ಆಗಿರೋದು. ಇನ್ನು ಬಾಣಲಿ ಕಾವಿರುತ್ತಲ್ಲ, ಅದ್ರ ಜೊತೆ ಇನ್ನೂ ಆಯಿಲು ಬಿಸಿಯಾಗಿ ಫುಲ್ಲು ಸೀದೋದಂಗೆ ಆಗ್ಬಿಡುತ್ತೆ ಕಡಲೆಬೇಳೆ, ಉದ್ದಿನಬೇಳೆ. ಹಾಗಾಗಿ ಈ ಥರ ಸೈಡಿಗೆ ತೆಕ್ಕೊಂಡಿರ್ತೀನಿ. ಸೊ ಇದು ಕೂಲ್ ಆಗಲಿ. ಇದು ಕೂಲ್ ಆಗೋ ಅಷ್ಟರಲ್ಲಿ ನಾವು ಪ್ರಿಪೇರ್ ಮಾಡ್ಕೊಂಡು ಬನ್ನಿ. ನೋಡಿ, ರೈಸ್ ಕೂಗ್ಸಿಟ್ಟಿದ್ದೀನಿ. ಮೊಸರನ್ನಕ್ಕೆ ಯಾವಾಗಲೂ ಅಷ್ಟೇ ತಣ್ಣಗಿರೋ ಅನ್ನ ಹಾಕಬೇಕು, ಬಿಸಿ ಅನ್ನ ಹಾಕಬಾರ್ದು. ಬಿಸಿ ಅನ್ನ, ಬಿಸಿ ಎಣ್ಣೆ ಒಗ್ಗರಣೆ ಮಾಡಿರೋದು ಇದೆಲ್ಲ ಹಾಕಿದ್ರೆ ವಿಷ ಆಗತ್ತಂತೆ. ಹಾಗಾಗಿ ತಣ್ಣಗಾಗಬೇಕು ಅನ್ನ. ತಣ್ಣಗಾಗೋವರೆಗೂ ಮೊಸರನ್ನ ಹಾಕ್ಬಾರ್ದು, ಬಿಸಿ ಅನ್ನಕ್ಕೂ ಹಾಕ್ಬಾರ್ದು, ಬಿಸಿ ಒಗ್ಗರಣೆಗೂ ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ಇವಾಗ ಮಾಮೂಲಿ ರೆಗ್ಯುಲರಾಗಿ ನಮ್ಮ ಹಬ್ಬದ ಕೆಲಸ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ನಾನು ಬಂದಿಲ್ಲಿ ಫಸ್ಟು ಸೌತೆಕಾಯಿ, ಕ್ಯಾರೆಟು ಇದೆಲ್ಲನೂ ಹೆಚ್ಕೊಂಡಿರ್ತೀನಿ. ಕ್ಯಾರೆಟ್ ಏನು ಹೆಚ್ಕೊಳ್ತೀರಾ ಅಂದರೆ ಸೌತೆಕಾಯಿದು ಕೋಸಂಬರಿಗೋಸ್ಕರ ಹೆಚ್ಕೊಳ್ತೀನಿ. ಹೆಸರು ಬೇಳೆ ನೆನೆಸ್ಕೊಳ್ತೀನಿ. ಇವೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ದೇವ್ರ ಮನೆ ಹತ್ರ ಹೋಗಿ ಹೂವು ಎಲ್ಲ ಬದಲಾಯಿಸ್ಕೊಂಡ್ರೆ ನಾನು ಆರಾಮಾಗೆ ದೇವ್ರ ನೈವೇದ್ಯ ಮಾಡೋಕ್ಕಾಗತ್ತೆ. ಪಾನಕ ಬಂದು ನಾನು ಸ್ವಲ್ಪನೇ ಮಾಡೋದು, ಜಾಸ್ತಿ ಮಾಡಲ್ಲ. ಚಿನ್ನ ಅಲ್ಲಿ ಇದು ಕರ್ಬೂಜ ಹಣ್ಣು ಎತ್ಕೊಂಬ, ಕರ್ಬೂಜ ಹಣ್ಣು ಎತ್ಕೊಂಬ ಅಲ್ಲಿ ಈಚೆ ಕಡೆ ಇದೆಯಲ್ಲ. ನನ್ನ ಮಗಳು ಫಸ್ಟ್ ಇಷ್ಟಪಡ್ತಿದ್ಲು, ಇವಾಗ ಯಾಕೋ ಬೆಲ್ಲದ ಪಾನಕ ಇಷ್ಟನೇ ಆಗ್ತಾ ಇಲ್ಲ ಅವಳಿಗೆ. ಹಾಗಾಗಿ ದೇವ್ರ ನೈವೇದ್ಯಕ್ಕೆ ಅಂತ 2 ಲೋಟದಷ್ಟು ಮಾಡ್ಕೊಳ್ತೀನಿ.
ನಮ್ಮ ಯಜಮಾನ್ರು ಬರ್ತಾರೆ ಅಷ್ಟರಲ್ಲಿ ಮಧ್ಯಾಹ್ನದಷ್ಟರಲ್ಲಿ. ಸೊ ಅವರು ಕುಡಿದ್ರೆ ಕುಡಿತಾರೆ, ಫ್ರಿಜ್ಜಲ್ಲಿ ಹಾಕಿಟ್ಬಿಡ್ತೀನಿ. ನಾನು ಕುಡಿತೀನಿ ಮಾಮೂಲಿ ದೇವ್ರ ನೈವೇದ್ಯ ಮಾಡಿಬಿಟ್ಟು. ಸುಮ್ಮನೆ ವೇಸ್ಟ್ ಮಾಡೋ ಬದಲು ಯಾರು ಕುಡಿತಾರೋ ಅವ್ರು ಅಷ್ಟು ಜನಕ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಇವಾಗ ಈ ಪಾತ್ರೆಗೆ ಸ್ವಲ್ಪ ಬೆಲ್ಲ ಹಾಕೊಳ್ತೀನಿ ಸಾಕು. ಏನೊಂದು 2ರಿಂದ 3 ಗ್ಲಾಸ್ ಆದರೆ ಸಾಕಾಗತ್ತೆ. ನನ್ನ ಮಗಳು ಅದು ತಿನ್ನಲ್ಲ, ಕುಡಿಯಲ್ಲ ಅಂತ ಹೇಳಿದ್ನಲ್ಲ. ಹಾಗಾಗಿ ದೇವ್ರ ಹಬ್ಬ ಅಂದಮೇಲೆ ನಮ್ಮ ಕನ್ನಡಿಗರು, ಅದರಲ್ಲೂ ಹಿಂದೂಗಳು ಯಾವುದನ್ನು ಮಿಸ್ ಮಾಡೋದಿಲ್ಲ. ಅದು ಎಷ್ಟೇ ಕಷ್ಟ ಆದರೂ ಸರಿ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ದೇವ್ರ ನೈವೇದ್ಯ ಮಾಡಿಬಿಟ್ಟು ಕುಡ್ಕೊಂಡ್ರೆ ಆಯಿತು. ನೋಡಿ, ಈ ಗ್ಲಾಸಲ್ಲಿ 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಇದು ಬೆಲ್ಲ ಚೆನ್ನಾಗಿ ಕರಗಲಿ, ಅಲ್ಲಿ ತನಕ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ಅದು ನೆನಿಬೇಕು, ಕರಗಬೇಕು. ಹಾಗಾಗಿ ಇದು ಕೆಳಗೆ ಸ್ವಲ್ಪ ಮಣ್ಣಿನ ಅಂಶನೂ ಇರುತ್ತೆ. ಅದು ಸ್ವಲ್ಪ ಇದಾಗೋವರೆಗೂ ಕರಗಿದ್ರೆ ಆಮೇಲೆ ಸೋಸ್ಕೋಬೋದು. ನಾನು ಕರ್ಬೂಜ ಹಣ್ಣನ್ನು ಕೆಲವೊಂದು ಸತಿ ಮಾತ್ರ ಮಿಕ್ಸಿಗೆ ಹಾಕಿ ಗರ್ರನ್ಸ್ಬಿಟ್ಟು ಹಾಕ್ತೀನಿ. ಬಟ್ ಪಾನಕಕ್ಕೆ ಹೆಂಗಿರ್ಬೇಕಂದ್ರೆ ಬಾಯಿಗೆ ಸಿಗಬೇಕು, ಆ ಥರ ಇರಬೇಕು. ನೋಡಿ ಸಾಕು, ಅರ್ಧ ಹಣ್ಣು ಎತ್ತಿಕ್ತೀನಿ. ನನ್ನ ಮಗಳಿಗೆ ಜ್ಯೂಸ್ ಮಾಡಿಕೊಟ್ಬಿಡ್ತೀನಿ, ಅವಳಿಗೆ ಇಷ್ಟ ಇಲ್ವಂತೆ. ಹಾಗಾಗಿ ಈ ಮಕ್ಕಳು ಹೇಗೆ ಅಂತಲೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದು ಸತಿ ಇಷ್ಟಪಟ್ಟು ತಿಂತಾರೆ, ಪ್ರತಿಯೊಂದೂ ಅಷ್ಟೇ. ಕೆಲವೊಂದು ಸತಿ ಇಷ್ಟನೇ ಆಗಲ್ಲ ಮಕ್ಕಳಿಗೆ, ಆ ಥರ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಫಸ್ಟೇ ಕೇಳ್ಬಿಡ್ತೀನಿ, ತಿಂತೀಯಾ, ಕುಡಿತೀಯಾ, ಹಂಗಿದ್ರೆ ಮಾಡ್ತೀನಿ, ಜಾಸ್ತಿ ಇಲ್ಲ ಅಂದರೆ ಮಾಡೋಕ್ಕೆ ಹೋಗಲ್ಲ ಅಂತ. ಸುಮ್ಮನೆ ವೇಸ್ಟ್ ಮಾಡಬಾರ್ದು ಯಾವುದೇ ಆದರೂ ಅಷ್ಟೇ ಪದಾರ್ಥಗಳನ್ನ. ಅದು ಇನ್ನೊಂದು ಸತಿ ತಿನ್ಬೋದು ನಾವು ಇಟ್ಕೊಂಡು. ಒಂದೇ ಸತಿ ತಿಂತಾರೆ ಅಂದ್ಬಿಟ್ಟು ಮಾಡಿಬಿಟ್ಟು ನನಗೆ ಎಸೆಯೋದು ಬಿಸಾಕೋದು ಇವೆಲ್ಲ ಇಷ್ಟ ಆಗಲ್ಲ. ಸೊ ನಾನು ಯಾವುದೇ ಆದರೂ ಅಷ್ಟೇ ಸ್ವಲ್ಪ ಲಿಮಿಟಾಗೆ ಮಾಡ್ಕೊಳ್ತೀನಿ. ಇಷ್ಟಪಟ್ಟು ತಿನ್ನೋಂಗಿದ್ರೆ ಬೇಕಾದ್ರೆ ಜಾಸ್ತಿ ಮಾಡ್ತೀನಿ. ತಿನ್ನಲ್ಲ ಅಂದಮೇಲೆ ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ? ಕಷ್ಟಪಟ್ಟು ದುಡ್ದಿರ್ತೀವಿ, ದುಡ್ದಿರೋರಿಗೆ ಆ ಬೆಲೆ ಗೊತ್ತಿರುತ್ತೆ. ಬಿಟ್ಟು ಬಂದಿರೋರಿಗೆ, ಬಿಟ್ಟು ಈಸ್ಕೊಳ್ಳೋರಿಗೆ ಅದೆಲ್ಲ ಗೊತ್ತಿರಲ್ಲ ಅಷ್ಟೊಂದು. ಸೊ ಹಾಗಾಗಿ ಕಷ್ಟಪಟ್ಟು ದುಡ್ದಿರೋರು 1 ರೂಪಾಯಿಗೂ ಲೆಕ್ಕ ಮಾಡಬೇಕು ಅಲ್ವಾ? ಸುಮ್ಮನೆ ಬರುತ್ತಾ ದುಡ್ಡು ಅನ್ನೋದು? ತಮಾಷೆನೇ ಅಲ್ಲ. ದುಡ್ಡು ಸಂಪಾದನೆ ಮಾಡೋದು, 1 ರೂಪಾಯಿ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಕಳಿಯೋದು ತುಂಬ ಸುಲಭ, 1 ನಿಮಿಷದಲ್ಲಿ ದುಡ್ಡು ಖಾಲಿ ಮಾಡಿಬಿಡ್ತೀವಿ. ಬಟ್ ಅದು ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ. ಸೊ ಹಾಗಾಗಿ ನೋಡ್ಕೊಂಡು ಮಾಡ್ಕೊಂಡು ಆದಷ್ಟು ನಾನು ಮೇಂಟೈನ್ ಮಾಡ್ತೀನಿ. ಅಂದರೂ ಕೆಲವೊಂದು ಸತಿ ಏನಾಗುತ್ತೆ, ಫುಡ್ ಐಟಮ್ಸು ತಿನ್ನೋಕ್ಕಾಗಲ್ಲ, ವೇಸ್ಟ್ ಆಗುತ್ತೆ. ಆಲ್ಮೋಸ್ಟ್ 90% ಟ್ರೈ ಮಾಡ್ತೀನಿ, ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಬಿಡಲ್ಲ ನಾನು. ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ಅಳತೆ ಮಾಡ್ಕೊಳ್ಳೋದು ನಾನು. ತಿಂತೀರಾ, ಮಾಡ್ತೀರಾ, ಒಂದು ರೈಸ್ಗಿಟ್ರು ಅಷ್ಟೇ ನಾನು. ಊಟಕ್ಕೆ ಬರ್ತೀರಾ, ಊಟ ಮಾಡ್ತೀರಾ ಅಂತ ಕೇಳಿಬಿಟ್ಟೆ ನಾನು ಇಡೋದು, ಸುಮ್ಮನೆ ವೇಸ್ಟ್ ಅಂತೂ ಮಾಡಲ್ಲ. ಸೊ ಈ ಥರ ಹೆಚ್ಕೊಂಡ್ಬಿಟ್ಟು ಫಸ್ಟು, ಆಮೇಲೆ ಕೈಯಲ್ಲೇ ಕಿವುಚ್ಕೊಳ್ಳೋದು. ಕೈಯಲ್ಲಿ ಕಿವುಚ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಹಣ್ಣು ಬಾಯಿಗೆ ಸಿಗಬೇಕು, ಅದೇ ಚಂದ. ಎಲ್ಲ ಕಡೆನೂ ಮಾಡ್ತಿರ್ತಾರೆ ಇವಾಗಂತೂ, ರೋಡಲ್ಲೆಲ್ಲ ಮಾಡಿ ದಾನ ಮಾಡ್ತಾ ಇರ್ತಾರೆ. ಬೇಸಿಗೆ ಅಲ್ವಾ, ಹಾಗಾಗಿ ಶ್ರೀರಾಮನವಮಿಗೆ ನೀರು ಮಜ್ಜಿಗೆ ಮತ್ತು ಪಾನಕ, ಕೋಸಂಬರಿ ಇದೆಲ್ಲ. ಸೊ ನೀಟಾಗಿ ಹಿಂಗೆ ಕಿವುಚ್ಕೊಳ್ಳಿ, ಕೈನ ನೀಟಾಗಿ ತೊಳ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಹಂಗೆ ಮಾಡಿಬಿಟ್ಟಿದ್ದಾರೆ ಅವರು, ನಾವು ಹಂಗೆ ಮಾಡಿಬಿಡೋಣ ಅಂತ ಮಾಡಬೇಡಿ. ಯಾರೂ ಹಂಗೆ ಮಾಡಲ್ಲ, ಎಲ್ಲ ನೀಟಾಗೆ ಮಾಡೋದು. ಕೆಲವೊಬ್ಬರು ಇರ್ತಾರಲ್ವ, ಏನಾದರೂ ಒಂದು ಹೇಳ್ಬೇಕು, ಏನಾದ್ರು ಒಂದು ಬೆಂಟಬೇಕು, ಬೇರೆಯವ್ರನ್ನ ಇನ್ಸಲ್ಟ್ ಮಾಡಬೇಕು, ಆಡ್ಕೋಬೇಕು ಅಂತ, ಅಂಥವರೆಲ್ಲ ಇರ್ತಾರೆ. ಹಾಗಾಗಿ ಮಾತಾಡ್ತಾರೆ ಕೆಲವರು, ಅಯ್ಯೋ ಹಂಗೆ ಮಾಡಿದ್ಲು, ಅಯ್ಯೋ ಹಿಂಗೆ ಮಾಡಿದ್ಲು ಅಂತ. ಬಟ್ ಆ ಕೆಲಸನ ಅವರೇ ಮಾಡಿರ್ತಾರೆ. ಕೈಯು ತೊಳೆಯಲ್ಲ, ಬಾಯು ತೊಳೆಯಲ್ಲ. ಸುಮ್ಮನೆ ಬಾಯಲ್ಲಿ ಮಾತ್ರ ನಾವು ಮಡಿ ಮಾಡ್ತೀವಿ, ನಾವು ನೀಟು ಅಂತಾರೆ. ಅವರೆಷ್ಟು ಕೊಳಕು ಅನ್ನೋದು ಗೊತ್ತಿರುತ್ತೆ, ಬಟ್ ಮಾತಾಡೋಕ್ಕೆ ಹೋಗಲ್ಲ ನಾವು. ಇರಲಿ. ಸೊ ನೀಟಾಗೆ ಮಾಡೋರ್ಗೇ ಜಾಸ್ತಿ, ಇದು ಜಾಸ್ತಿ, ಏನು ಅನ್ನೋದು ಜಾಸ್ತಿ ಅಲ್ವಾ? ಸಿಹಿ ಇರೋ ಕಡೆನೇ ಇರುವೆ ನೊಣ ಮುತ್ತುತ್ತೆ ಅಂತಾರಲ್ಲ, ಹಾಗೆ ಒಳ್ಳೆಯ ವ್ಯಕ್ತಿಗಳಿಂದನೇ ಇಂಥ ಕಚಡ ಜನಗಳು ಕಮೆಂಟ್ ಮಾಡೋದು ಜಾಸ್ತಿ. ಹಾಗಾಗಿ ಆಮೇಲೆ ಯೂಟ್ಯೂಬಲ್ಲಿ ಯಾರೋ ಕಮೆಂಟ್ ಮಾಡಿಲ್ಲ, ಯಾಕ್ರಿ ಹಂಗೆ ಹೇಳ್ತೀರಾ ಇಲ್ಲದೇ ಇರೋದೆಲ್ಲ ಅನ್ಬೇಡಿ. ಯೂಟ್ಯೂಬಲ್ಲಿ ಮಾಡಲೇಬೇಕು ಅಂತೇನಿಲ್ಲ. ಇರ್ತಾರಲ್ಲ ಫ್ಯಾಮಿಲಿಗಳಲ್ಲಿ, ಅವ್ರುಗಳದ್ದು ನೆನಪು ಬರುತ್ತೆ, ಕೆಟ್ಟ ಜನಗಳು, ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರ ನೀಟಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ ಇದೆಲ್ಲ. ಆ್ಯಕ್ಚುಲಿ ಕೆಲವೊಂದು ಪದಾರ್ಥಗಳು ಕೈಯಲ್ಲಿ ಕಿವುಚಿ ಮಾಡೋದ್ರಲ್ಲೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯಾವುದೇ ಮಿಕ್ಸರು, ಗ್ರೈಂಡರು, ಒಳಕಲ್ಲು ಇದು ಯಾವುದು ಯೂಸ್ ಮಾಡದೇ ಇದ್ರೂ ಕೈಯಲ್ಲಿ ಈ ಥರ ಕಿವುಚಿ ಮಾಡ್ತಾರೆ ನೋಡಿ. ಈ ಹುಣಸೆಹಣ್ಣು ಗೊಜ್ಜು, ಮಾವಿನಕಾಯಿ ಗೊಜ್ಜು, ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಲ್ಲಿ ನೀರು ಬರುತ್ತೆ ನೆನೆಸ್ಕೊಂಡ್ರೆ. ಆಮೇಲೆ ಹಸಿ ಗೊಜ್ಜು ಅಂತ ಮಾಡ್ತಾರೆ,
ಉಪ್ಸಾರು ಥರ ಅದೂ ಅಷ್ಟೇ. ಕೆಲವರು ಅದನ್ನು ಈ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇದೆಲ್ಲನೂ ಹಿಂಡಿ ಹುಣಸೆ ಹಣ್ಣು ಹುಳಿ ಹಾಕಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಊಟ ಮಾಡೋರು ಮಾಡ್ತಾರೆ. ಸೊ ಇದು ಕಿವುಚ್ಬಿಟ್ಟು ಹಂಗೆ ಇಕ್ತೀನಿ ನಾನು. ಆ ಪಾನಕಕ್ಕೆ ಹಾಕಲ್ಲ, ಯಾಕೆಂದರೆ ಹೇಳಿದ್ನಲ್ಲ ಆ ಬೆಲ್ಲದ ನೀರು ಆ ಬೆಲ್ಲದ ನೀರನ್ನ ಶೋಧಿಸ್ಕೋಬೇಕು. ಲಾಸ್ಟ್ ಸ್ವಲ್ಪ ಮಣ್ಣಿರುತ್ತೆ, ಕಲ್ಲು ಮಣ್ಣು, ಹಾಗಾಗಿ ಅದು ಕರಗ್ತಾ ಇರಲಿ. ಇದ್ರ ಪಾಡಿಗೆ ಸಪ್ರೇಟ್ ಬೌಲಲ್ಲಿ ಹಿಂಗೆ ಕಿವುಚ್ ಇಟ್ಕೊಂಡಿರೋಣ. ಲಾಸ್ಟಲ್ಲಿ ಮಿಕ್ಸ್ ಮಾಡಿದ್ರಾಯ್ತು. ಇದಕ್ಕೆ ಒಂದು ಅರ್ಧ ಹೋಳು ಇಲ್ಲ ಕಾಲು ಹೋಳಷ್ಟು ನಿಂಬೆಹಣ್ಣನ್ನು ರಸನ ಆ್ಯಡ್ ಮಾಡ್ಕೊಳ್ಳಿ. ಅವಾಗ ತುಂಬಾ ಚೆನ್ನಾಗಿರುತ್ತೆ ರುಚಿ ಮಾತ್ರ ಇದು ಪಾನಕದ ರುಚಿ. ಸೊ ಇವಾಗ ಇದು ಕಿವುಚಿದಾಯ್ತು, ಇದು ಸೈಡ್ಗೆ ಇಟ್ಬಿಟ್ಟು ಇವಾಗ ಸೌತೆಕಾಯಿ ಕುಯ್ಕೊಳ್ಳೋಣ ನೀಟಾಗಿ. ಒಂದು ಕ್ಯಾರೆಟ್ ತಗೋಬಪ್ಪ, ತುರ್ಕೊಳ್ಳೋಣ ಕೋಸಂಬರಿಗೆ. ಹಾಗೆ ಅಲ್ಲಿ ಹೆಸರುಬೇಳೆ ತಗೊಂಬ. ಹೆಸರುಬೇಳೆ ಗೊತ್ತಾ? ಇವಾಗಿನ ಮಕ್ಳಿಗೆ ಕಾಳುಗಳು ಗೊತ್ತಿರಲ್ಲ. ನಾವು ಹಿಂಗೆ ತಗೋಬ ಎತ್ಕೊಂಬ ಅಂದಾದ್ರು ಅವ್ರಿಗಿಂತ ಕಾಳು ಇಂಥ ಪದಾರ್ಥ ಅಂತ ತಿಳಿಸ್ಕೊಡ್ಬೇಕು. ಹಾಗಾಗಿ ತಗೊಂಡ್ಬಾ ಅಂತ ಹೇಳ್ತಾ ಇರ್ತೀನಿ ಕೆಲವೊಂದ್ಸತಿ. ಒರೆಸ್ಲಿ ಬಿಡು, ಈ ಮಕ್ಳಿಗೆ ಏನು ಹೇಳೋಕ್ಕಾಗತ್ತೆ. ಸೊ ನಾನು ಜಾಸ್ತಿ ಹೆಸರುಬೇಳೆ ನೆನ್ಸಕ್ಕೆ ಹೋಗಲ್ಲ ಕೋಸಂಬರಿಗೆ. ಯಾಕೆ ಗೊತ್ತಾ, ಅದೊಂಥರ ಹೆಸರುಬೇಳೆ ನೆಂದ ಮೇಲೆ ದಪ್ಪ ಆಗಿ ಒಂಥರ ಮಂದ ಅನಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪನೇ ನೆನೆಸ್ಕೊಳ್ತೀನಿ. ಸೌತೆಕಾಯಿ, ಕ್ಯಾರೆಟ್, ತುರಿ ಇದೆಲ್ಲ ಜಾಸ್ತಿ ಹಾಕ್ಕೊಳ್ತೀನಿ. ಕೆಲವರು ಇದನ್ನು ತೊಳೆದ್ಬಿಟ್ಟು ಇದ್ರ ಮೇಲೇ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಹಾಕ್ತಾರೆ. ಬಟ್ ಇವಾಗ ನನಗೆ ಅಷ್ಟು ಟೈಮ್ ಇಲ್ಲ. ನಾನು ಇವಾಗ ದೇವ್ರಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದೆಲ್ಲ ರೆಡಿ ಇರಬೇಕಲ್ವಾ, ಹಾಗಾಗಿ ಅಷ್ಟು ಟೈಮ್ ಇಲ್ಲ. ಸೊ ಹಾಗಾಗಿ ದೇವ್ರಿಗೆ ಮಾಡಿದ್ರು ಕ್ಲೀನಾಗಿ ಎಲ್ಲನೂ ನೆಂದಿರಬೇಕು. ಅಷ್ಟು ಬೇಗ ಅದು ನೆನೆಯಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಹಾಗಾಗಿ ಒಂದು 5 ನಿಮಿಷ ಇದರಲ್ಲೇ ನೆನೆಸ್ಬಿಟ್ಟು ಇದು ತೊಳೆದ್ಬಿಟ್ಟು ಆ್ಯಕ್ಚುಲಿ ನೀರು ಚೆಲ್ಲಬೇಕಲ್ವಾ, ಹಾಗಾಗಿ ಹಿಂಗೆ ವಾಶ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡ್ತೀನಿ. ಈ ನೀರನ್ನೆಲ್ಲ ಆಮೇಲೆ ತೆಗೆದುಬಿಟ್ಟು ಒಂದೇ ಸತಿ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ಳೋಣ ಕೋಸಂಬರಿಗೆ. ಅಲ್ಲಿ ತನಕ ಅದು ನೆನೀಲಿ. ಇವಾಗ ನಾನು ಬೇಗ ಕ್ಯಾರೆಟು ಎಲ್ಲ ತುಂಬಾ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಎಲ್ಲೂ ಸಿಗ್ತಾ ಇಲ್ಲ. ನೆನ್ನೆ ಅಂತೂ ಹುಡ್ಕೊಂಡು ಹೋಗಿದ್ದೀನಿ ನೋಡಿ, ಎಂಥ ಕ್ಯಾರೆಟ್ ಸಿಕ್ಕಿದೆ. ಅದು ಏನಂತ ಗೊತ್ತಿಲ್ಲ. ಇದಕ್ಕಿದ್ದಾಗೆ ತರಕಾರಿ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಚೆನ್ನಾಗಿರೋದು ಬೀನ್ಸು ಅಷ್ಟೇ ಒಂದೊಂದ್ಸತಿ ಸಿಗೋದೇ ಇಲ್ಲ, ಕೆಲವೊಂದು ಟೈಮಲ್ಲಿ ಅಷ್ಟೇ ಸಿಗೋದು. ಎಷ್ಟು ಅಂತ ಸ್ಟಾಕ್ ಮಾಡ್ಕೊಳಕ್ಕಾಗತ್ತೆ ತರಕಾರಿಗಳನ್ನ? ಜಾಸ್ತಿ ಫ್ರಿಜ್ಜೆಲ್ಲ ಮಡ್ಕೋಬಾರ್ದು. ನಾವು 1 ದಿವಸ 2 ದಿವಸ ಸ್ಟೋರ್ ಮಾಡ್ಕೊಬೋದು ಅಷ್ಟೇ. ಹಾಗಾಗಿ ಅಷ್ಟನ್ನೇ ಸ್ಟೋರ್ ಮಾಡ್ಕೊಳ್ಳೋದು ನಾನು. ಮತ್ತೋಗಿ ರಿಪೀಟ್ ತಗೊಂಬರ್ತೀನಿ. ಏನು ಓಡಾಡ್ತಾನೆ ಇರ್ತೀವಲ್ಲ ತಂದ್ರೆ ಆಯಿತು ಅಂತ. ಹಾಗಾಗಿ ಇವಾಗ ಒಂದು ಕ್ಯಾರೆಟ್ ಹಾಕ್ಕೊಡ್ತೀನಿ ನಾನು ಇದಕ್ಕೆ. ಏನಮ್ಮ ಟೀ ಪುಡಿ ತಂದ ಈ ನನ್ನ ಮಗ. ಸೌತೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳೋಣ. ಒಂದು 3 ಸೌತೆಕಾಯಿ ತೊಗೊಂಡಿದ್ದೀನಿ. ಅದು ಬೆಂಡಾಗ್ಬಿಟ್ಟಿದೆ ಅನ್ಸುತ್ತೆ ಕೆಲವೊಂದು, ಗೊತ್ತಿಲ್ಲ. ಹಾಂ, ಓ ಅವಳು ಎತ್ಕೊಬಂದಂತ ಇವನು ಎಲ್ಲನೂ ಎತ್ಕೊಂಬಂದು ಕೊಡ್ತಾವನೆ. ಇಲ್ಲ ನೋಡ್ರಿ, ಅವಳು ಎತ್ಕೊಬಂದು ಕೊಟ್ಲಲ್ಲ ಅಂತ ಇವನು ಎಲ್ಲನೂ ಎತ್ಕೊಬರ್ತಾರೆ. ಹೆಸರು ಬೇಳೆ ತಗೊಬಂದು ಇದಕ್ಕೆ ಸಾಕು ಬಿಡಮ್ಮ, ಎಲ್ಲ ಫ್ರಿಜ್ಗೆ ಇಕ್ಕೋಗ. ಏನೋ ಹೇಳ್ತಾಳಂತ ಇಲ್ಲಿ. ಹಾಂ, ಬೆಳಗ್ಗೆ ಎದ್ಮೇಲೆ ಒಂದು ಬಾಕ್ಸ್ ಅಲ್ಲಿ ನೀರ್ ತುಂಬಿಸಿಕ್ಕಿದ್ದೀನಿ ಮೇಲ್ಗಡೆ ಫ್ರೀಜರ್ ಅಲ್ಲಿ. ಸ್ವಲ್ಪ ಐಸ್ ಆಗಿದೆ. ಏನು ಗೊತ್ತಾಯ್ತು ನಮ್ಮ ಏನ್ ತಿಕ್ ಮಾಡೋದು ಅದನ್ನ? ಒಂದ್ ನಿಮಿಷ ಫಸ್ಟ್ ಇದನ್ನ ಇಂಟ್ರಡ್ಯೂಷನ್ ಕೊಡ್ತೀನಿ. ಬೆಳಗ್ಗೆ ನಾನು ಎದ್ಮೇಲೆ ಸ್ವಲ್ಪ ತಾದ್ಮೇಲೆ ನನ್ನ ತಮ್ಮನ ಫುಡ್ ಆದ್ಮೇಲೆ ಒಂದು ಬ್ರೇಕ್ಫಾಸ್ಟ್ ಆದ್ಮೇಲೆ ನಾನು ಇದಕ್ಕೆ ವಾಟರ್ ಸ್ಟೋರ್ ಮಾಡಿ ಇಕ್ಕಿದ್ದೀನಿ ಕುಡಿಯೋ ನೀರ್ನ. ನಮ್ಮಮ್ಮ ಇವಾಗ ಪಾನಕಾಯಿ ಇಲ್ಲ ಯಾವ್ದಾದ್ರು ಜ್ಯೂಸ್ ಮಾಡ್ತಾರಲ್ವಾ, ಅದು ಕೋಲ್ಡ್ ಹಾಕಕ್ ಸಕ್ಕತ್ ಟೈಮ್ ಬೇಕು ಫ್ರಿಜ್ ಅಲ್ಲಿ. ಅದ್ರ ಬದಲಾಗ ಐಸ್ ಹಾಕ್ಬಿಟ್ರೆ ಎಷ್ಟಪ್ಪ ಅದಾಗತ್ತೆ, ಕೋಲ್ಡ್ ಅಲ್ಲೇ ಇರುತ್ತಲ್ವಾ, ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು. ಅವಳು ಹೇಳೋದಂತ ನೀವು ನಿಜ ಅನ್ಕೊಂಡು ಅದನ್ನೆಲ್ಲ ಹಾಕ್ತೀನಿ ಅಂತ ಅನ್ಕೋಬೇಡಿ. ದೇವ್ರಂಗ್ ಮಾಡೋದು, ನಾನು ನೀಟಾಗೆ ಮಾಡೋದು. ಅವಳು ಸುಮ್ಮನೆ ಹೇಳ್ತಾಳು. ಅವಳು ಬೇಕಾದ್ರೆ ಅವಳು ಕುಡಿಯುವಾಗ ಲೋಟಕ್ಕೆ ಹಾಕೊಂಡು ಕುಡೀಲಿ. ಆಮೇಲೆ ದೇವ್ರಿಗೆ ಆ ನೀರೆಲ್ಲ ಹಾಕ್ತೀನಿ ಅಂತ ಇದು ಮಾಡ್ಕೋಬೇಡಿ. ಸೌತೆಕಾಯಿ ನೋಡಿ ಒಂದ್ ದಿವಸ ಮುಂಚೆನೆ ತಂದಿರೋದಕ್ಕೆ ಬೆಂಡೆ ಹಾಕ್ಬಿಟ್ಟಿದೆ ನೋಡಿ. ಅವಳು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ನೋಡಿ, ಹಂಗೆ ನಿಂತವಳೆ. ಹೋಗಿ ಫ್ಯಾನ್ ಆಫ್ ಮಾಡಿ, ಅನ್ನೆಸೆಸರಿ ಫ್ಯಾನ್ ಉಡಿಸ್ತಾ ಇದೆಯಲ್ಲೇ. ಯಾವಾಗ್ಲೂ ಇದ್ದಿದ್ದೆ. ಓ ಸುಮ್ನೆ ಇರೋ ಪ್ರಯತ್ನ ಜಾಸ್ತಿ ತಲೆ ತಿಂಬಳ. ಹೋಗ ಕಡೆಗೆ ಹೋಗಿ ಸ್ನಾನಕ್ಕೆ ಹೋಗು. ಮಾತಾಡ್ತಾನೆ ಇರ್ತಾವಳ ಅವಳು ಬಿಟ್ರೆ. ಏನ್ ಬೀಜ ಇಲ್ಲ, ಏನ್ ದಪ್ಪ ಇಲ್ಲ ಸೌತೆಕಾಯಿಲಿ, ಹಾಗಾಗಿ ಹಾಗೆ ಹೆಚ್ಚಾಕೋತಾ ಇದ್ದೀನಿ. ಒಂದೊಂದ್ಸತಿ ಏನಾಗುತ್ತೆ ಬಲ್ತೋಗಿರುತ್ತೆ ನೋಡಿ, ಆವಾಗ ಅದೆಲ್ಲ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಇದನ್ನು ತೆಗೆದು ಬಿಡ್ತೀನಿ ನಾನು. ಸೊ ಇವತ್ತು ಎಳೆದಿತ್ತಲ್ಲ, ಹಾಗಾಗಿ ಹಾಗೆ ಹಾಕ್ತಾ ಇದ್ದೀನಿ. ಹೀಗೆ ಸಣ್ಣಕ್ಕೆ ಹೆಚ್ಕೊಂಡು ಹಾಕೊಳ್ಳೋಣ.
ಕೆಲವ್ರು ಹಾಗೆ ಸೌತೆಕಾಯಿನ ಇನ್ನೊಂದು ಟೈಪು ಹೆಚ್ಚುತ್ತಾರೆ, ನಂಗೆ ಹೆಚ್ಚಕ್ಕೆ ಬರಲ್ಲ ನೀಟಾಗೆ. ಹಾಗಾಗಿ ನಾನು ಹೀಗೆ ಹೆಚ್ಕೊಳ್ತೀನಿ ಸಣ್ಣಕ್ಕೆ. ಇಲ್ಲಿ ಹೀಗೆ ಹೆಚ್ಚುತ್ತಾರೆ ನೋಡಿ, ಹಿಂಗೆ. ನಂಗೆ ಅದೇನಾದ್ರು ಬರೋದೇ ಇಲ್ಲ, ನಂಗೆ ಇಷ್ಟನೂ ಆಗಲ್ಲ ಹಂಗೆ ಹೆಚ್ಚೋಕ್ಕೆ. ಹಾಗಾಗಿ ನಾನು ನೀಟಾಗಿ ಕಟ್ ಮಾಡಿಕೊಂಡೇ ಹೆಚ್ಚೋದು. ಒಬ್ಬೊಬ್ರಿಗೆ ಒಂದೊಂದು ಥರ ಅಡ್ಜಸ್ಟ್ ಆಗಿರುತ್ತಲ್ವ, ಎಲ್ರಿಗೂ ಒಂದೇ ಥರ ಇಷ್ಟ ಆಗಲ್ಲ. ನಾನು ಹೀಗೆ ಹೆಚ್ಚೋದು, ನಾನು ಹೇಗೆ ಮಾಡ್ತೀನಿ ನಾನು ಹಾಗೆ ಮಾಡೋದು. ಬೇರೆಯವ್ರು ಮಾಡ್ತಾರೆ ಅಂತೆಲ್ಲ ನೋಡ್ಕೊಂಡು ಮಾಡಲ್ಲ ನಾನು. ನಂಗೆ ಬರೋದು ಇಲ್ಲ, ನಾನು ಟ್ರೈ ಮಾಡೋಕ್ಕೂ. ನಮ್ಗೇನು ಬರುತ್ತೆ ಅದನ್ನೇ ನೀಟಾಗಿ ಮಾಡ್ಕೊಂಡು ತಿನ್ನೋಣ ಅಲ್ವಾ ಫ್ರೆಂಡ್ಸ್. ಬರ್ದಿರೋದನ್ನೆಲ್ಲ ಮಾಡಿ ಈಗ ಬಿಡಿಸ್ಕೊಂಡು ಯಾಕೆ ತಲೆ ಕೆಡಿಸ್ಕೋಬೇಕು, ನೀಟಾಗಿ ಮಾಡ್ಕೊಳ್ಳೋದು. ಇವೆಲ್ಲ ಹೇಗೆ ಅಂದರೆ ಒಂದು 10-15 ನಿಮಿಷ ಕೆಲಸ ಹಿಡಿಯತ್ತಷ್ಟೇ, ದೇವ್ರ ನೈವೇದ್ಯಕ್ಕೆಲ್ಲ ಮಾಡೋದು. ಸೊ ನೋಡಿ, ಇದರಲ್ಲಿ ಬಲ್ತೋಗಿದೆ, ಇದು ತೆಗಿತೀನಿ. ಇದು 10-15 ನಿಮಿಷ ಕೆಲಸ ಆಗಿರೋದ್ರಿಂದ ಎಫರ್ಟ್ ಹಾಕಿ ಮಾಡಲೇಬೇಕು. ಏನು ಭಾರಿ ಮಹಾ ಕೆಲಸ ಏನಲ್ಲ, ಇಂಟ್ರೆಸ್ಟಿಂದ ಮಾಡಬೇಕಷ್ಟೆ. ಸೊ ಸ್ನಾನ ಮಾಡ್ಕೊಬಂದು ಎಲ್ಲ ರೆಡಿ ಮಾಡಿಕೊಂಡು ಆನಂತರ ದೇವ್ರ ಮನೆಗೆ ಹೋಗೋಣ ಪೂಜೆ ಮಾಡೋಕ್ಕೆ. ಹಾಗಂದ್ಬಿಟ್ಟು ಇವಾಗ ಸ್ನಾನ ಮಾಡಿದೆ ಹೆಚ್ಚುತ್ತಾ ಇದ್ದೀರಾ ಅನ್ಬೇಡಿ, ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ನಿಮ್ಮ ಜೊತೆ ಮಾತಾಡಿನೇ ಇವಾಗ ಅಡುಗೆ ಮನೆಗೆ ಬಂದು ಮೊಸರು ಒಗ್ಗರಣೆ ಮಾಡಿ ದೇವ್ರ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾ ಇರೋದು. ನಾವು ದೇವ್ರ ನೈವೇದ್ಯಕ್ಕೆ ಮಾಡುವಾಗೆಲ್ಲ ನಾವು ಸ್ನಾನ ಮಾಡೋದು. ಹಾಗೆ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ನಾನು ಎಲ್ಲ ರೆಡಿ ಮಾಡ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡೋದು, ಈ ಥರ ಎಲ್ಲ ಮಾಡಲ್ಲ. ಸ್ನಾನ ಮಾಡ್ಕೊಂಡ್ಬಂದು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಆ ನಂತರ ದೇವ್ರ ಮುಂದೆ ಹೋಗಿ ಹೂವು ಎಲ್ಲ ಬದಲಾಯಿಸಿ ಪೂಜೆ ಮಾಡೋಣ. ಮೊನ್ನೆ ಸೋಮವಾರ ಪೂಜೆನೇ ಮಾಡಿಲ್ಲ ಫ್ರೆಂಡ್ಸ್ ನಾನು. ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ವಿಪರೀತ ಕೆಲಸ ಇರುತ್ತೆ. ಒಂದೊಂದು ಸತಿ ಸ್ಟಾರ್ಟಿಂಗ್ ಅಲ್ವಾ, ಮಂತ್ ಸ್ಟಾರ್ಟಿಂಗು, ಎಂಡಿಂಗಲ್ಲಾದರೆ ಸ್ವಲ್ಪ ಫ್ರೀ ಇರ್ತಾರೆ. ನನಗೆ ಫ್ರೀನೇ ಇಲ್ಲ, ಹೋಗಿ ಹೂವು ತರೋಕ್ಕೂ ಆಗಿಲ್ಲ. ನಮ್ಮ ರೋಡ್ಗೆ ಅಷ್ಟೊಂದೆಲ್ಲ ಹೂವು ಎಲ್ಲ ಬರಲ್ಲ. ಇಲ್ಲಿ ಮೊದಲಿದ್ದಿದ್ದು ರೋಡಲ್ಲಿ ಬರ್ತಿತ್ತು, ಇಲ್ಲ ಅಷ್ಟೊಂದು ಬರಲ್ಲ. ಹಾಗಾಗಿ ಸ್ಕಿಪ್ ಮಾಡಿದೆ. ಹಂಗೂ ತೊಗೊಂಡು ಬಂದು ಮಾಡೋಣ ಅಂದ್ಕೊಂಡೆ. ಇನ್ನೇನು ಬುಧವಾರ ಶ್ರೀರಾಮನವಮಿ ಇದೆಯಲ್ಲ, ಅವತ್ತಿಗೆ ಒಂದೇ ದಿವಸಕ್ಕೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಇವತ್ತು ದೇವರ ಪೂಜೆ ಹಬ್ಬ ಎಲ್ಲ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ಕೋದ. ನಾವು ಚಿಕ್ಕದ್ರಲ್ಲಿದ್ದಾಗ ಎಲ್ಲೆಲ್ಲಿ ಮಜ್ಜಿಗೆ ಪಾನಕ ಕೊಡ್ತಾರೆ, ವಾಟರ್ ಬಾಟ್ಲು ನಮ್ಮ ಮನೇಲಿ ಮಾಡಿದ್ರೂ ಬಿಡ್ತಿರ್ಲಿಲ್ಲ. ಫ್ರೆಂಡ್ಸ್ಗಳು ಹಿಂಗೆ ರಜಾ ಬಂದುಬಿಡ್ತಿತ್ತಲ್ಲ, ಎಲ್ಲರೂ ಫ್ರೆಂಡ್ಸ್ ಆಟಾಡೋ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋಗ್ಬಿಟ್ಟು ಈ ವಾಟ್ರ್ ಬಾಟ್ಲು ಬರ್ತಿತ್ತು ನೋಡಿ. ಆವಾಗ ಈ ಪೆಪ್ಸಿ ಮೆರಿಂಡೆಲ್ಲ ದೊಡ್ಡ ಬಾಟ್ಲು. ಅವಾಗೆಲ್ಲ ನಾವು ಬಾಟ್ಲುಗಳನ್ನ ಬಿಸಾಕ್ತಾ ಇರಲಿಲ್ಲ ಇವಾಗಿನ ಥರ. ರಜಕ್ಕೆ ಊರುಗಳಿಗೆ ಹೋದರೆ ಆ ಬಾಟ್ಲುಗಳಿಗೆ ನೀರು ತುಂಬ್ಕೋಗ್ಬೋದು ಅಂತ ಹಾಗೆ ಎತ್ತಿಕ್ತಿದ್ವಿ. ಆ ಥರ ಬಾಟ್ಲನ್ನು ಎತ್ಕೊಂಡು ಹೋಗಿ ತುಂಬಿಸ್ಕೊಂಡು ಬರೋದು ಪಾನಕ ಎಲ್ಲ. ಮನೇಲಿ ಮಾಡಿದ್ರೂ ಒಂಥರ ಹುಚ್ಚು, ಆ ಥರ ಹೋಗಿ ಇಸ್ಕೊಂಬರೋದು ಅಂದರೆ ಒಂದು ಸಂಭ್ರಮ ಫ್ರೆಂಡ್ಸ್ಗಳ ಜೊತೆಲಿ. ನೀವು ಯಾರೆಲ್ಲ ಆ ಥರ ಹೋಗಿ ತೊಗೊಂಡು ಬರ್ತಿದ್ರಿ ಅವಾಗೆಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವೆಲ್ಲ ತುಂಬ ನೆನಪಿದೆ, ನಾವು ಆ ಥರ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿ ತುಂಬಿಸ್ಕೊಂಡು ಬರೋದು. ಪಾನಕ ಮಜ್ಜಿಗೆ ಎಲ್ಲ ತುಂಬಾ ಕ್ರೇಜ್ ಇತ್ತು. ಆಮೇಲೆ ಅವಾಗ ಹೆಂಗೆ ಅಂದರೆ ಹಿಂಗೆ ಆಟಾಡ್ತಾ ಇದ್ರಲ್ಲ, ಎಲ್ಲರೂ ಕುಡಿದು ಖಾಲಿ ಮಾಡಿಬಿಡ್ತಿದ್ವಿ. ಇವಾಗಿನ ಥರ ಡಯಟು, ಇಷ್ಟೇ ತಿನ್ನಬೇಕು, ಇಷ್ಟೇ ಕುಡಿಬೇಕು, ಈ ಥರ ಎಲ್ಲ ಏನು ಇರಲಿಲ್ಲ ಫ್ರೆಂಡ್ಸ್. ಅವಾಗ ಏನು ಸಿಕ್ಕಿದ್ರು ಸರಿ, ರೋಡಲ್ಲಿ ಪ್ರಸಾದ ಅಂತ ಗಣಪತಿ ಕುಣಿಸ್ದಾಗ, ಆಮೇಲೆ ಅಣ್ಣಮ್ಮನ ಕುಣಿಸ್ದಾಗ ಏನು ಕೊಟ್ಟರು ಸರಿ ಇಸ್ಕೊಂಡು ತಿಂತಿದ್ವಿ. ಅಷ್ಟೇ ಚೆನ್ನಾಗಿ ನಾವು ಆಟಾಡ್ತಾ ಇದ್ವಿ, ಎಲ್ಲ ಡೈಜೆಷನ್ ಆಗೋಗ್ತಿತ್ತು ಚಿಕ್ಕದ್ರಲ್ಲಿ. ಇವಾಗಿನ ಮಕ್ಕಳೇ ಎಲ್ಲನೂ ಕರೆಂಟ್ ಹೋಯ್ತು. ಆ್ಯಕ್ಚುಲಿ ಇವಾಗಿನ ಮಕ್ಕಳು ಎಲ್ಲನೂ ಇದು ಮಾಡೋದು ಜಾಸ್ತಿ. ಚಿನ್ನು ಕರೆಂಟ್ ಹೋಯ್ತಾ? ಕರೆಂಟ್ ಹೋಯ್ತು ನೋಡಿ, ಮೊಬೈಲ್ ಲೈಟಲ್ಲಿ ಮಾತಾಡ್ತಾ ಇದ್ದೀನಿ. ಇವಾಗಿನ ಮಕ್ಕಳೇ ಜಾಸ್ತಿ ಏನೂ ಅಷ್ಟೆಲ್ಲ ಗೊತ್ತೇ ಇಲ್ಲ. ನಾವೆಲ್ಲ ಪಕ್ಕದ ರೋಡು, ಮೇಯ್ನ್ ರೋಡು ಅಂತಲೂ ನೋಡ್ತಿರ್ಲಿಲ್ಲ. ಎಲ್ಲ ಕಡೆ ಹೋಗಿ ತಿನ್ಕೊಂಡು ಕುಣ್ಕೊಂಡು ಮನೆಗೆ ಬರ್ತಿದ್ವಿ. ಆ ಥರ ಎಲ್ಲ ನೀವು ಮಾಡಿದ್ದೀರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಆ ಥರ ಎಲ್ಲ ಮಾಡ್ತಾಯಿದ್ವಿ ಅವಾಗೆಲ್ಲ. ಹಾಗಾಗಿ ಚೆನ್ನಾಗಿ ಆಟಾಡ್ತಾ ಇದ್ವಿ ನಾವು ಆದಷ್ಟು. ಇವಾಗಿನ ಥರ ನಾವು ಕೂತ್ಕೊಂಡು ಆಡುವಂಥದ್ದು ಚೆಸ್ಸು, ಆಮೇಲೆ ಸ್ನೇಕ್ ಆ್ಯಂಡ್ ಲ್ಯಾಡರು ಅಂತೆಲ್ಲ ಆಡ್ತಾರೆ ನೋಡಿ. ಇವೆಲ್ಲ ನಾವು ಆಡ್ತಾನೆ ಇರಲಿಲ್ಲ. ನಾವು ಆಡ್ತಿದ್ದೇ ಜಾಸ್ತಿ ಲಗೋರಿ, ಆಮೇಲೆ ಕಳ್ಳ ಪೊಲೀಸು, ಮತ್ತು ಇದು ಕಣ್ಣಮುಚ್ಚಾಲೆ, ಇಂಥವೇ ಜಾಸ್ತಿ ಆಡ್ತಾ ಇದ್ದಿದ್ದು ನಾನು ಅವಾಗೆಲ್ಲ. ಸೊ ಆಯಿತು, ಸೌತೆಕಾಯಿ ಕಟ್ ಮಾಡಿಕೊಂಡೆ. ಇವಾಗ ಕ್ಯಾರೆಟ್ನ ತುರ್ಕೊಂಡ್ರೆ ನೀಟಾಗಿ. ಸೊ ನಾನು ನೋಡಿ ಮಾತಾಡ್ತಾ ಎಷ್ಟೊತ್ತು ಮಾತಾಡಿದ್ದೀನಿ ಅಂದರೆ ಮಾತೇ ಮುಗ್ದಿಲ್ಲ ನಂದು. ಇನ್ನೂ ಮಾತಿದೆ, ಬೇಕಾದ್ರೆ ಇನ್ನೂ ಮಾತಾಡ್ಬೋದು, ಅಷ್ಟು ಮಾತಿದೆ ನೋಡಿ. ನಾವು ಹೆಣ್ಮಕ್ಳೇ ಅಷ್ಟ, ಇಲ್ಲ ನಾನೇ ಅಷ್ಟ ಗೊತ್ತಿಲ್ಲ. ಹೆಣ್ಮಕ್ಳನ್ನ ಅದಕ್ಕೆ ಅಲ್ವಾ ಮಾತೇ ಯಾರು ಅಂತ ಕರೆಯೋದು, ಮಾತಾಡ್ತಾನೇ ಇರ್ತೀವಿ ಅಂತ.
ಸೊ ಇದ್ರ ಮೇಲೆನೇ ತುಕ್ಕೊಂಡ್ಬಿಡ್ತೀನಿ, ಕೋಸಂಬರಿಗೆ ಹಾಕೊಳ್ಳೋದಲ್ವ. ಹಾಗಾಗಿ ಹೆಣ್ಮಕ್ಳು ಮಾತೇ ಏರು. ಸೊ ಮಾತಾಡ್ತಾನೇ ಇರಬೇಕು, ಮಾತಾಡ್ತಾನೇ ಇರ್ತೀವಿ ನಾವೆಷ್ಟು ಮಾತಾಡ್ತೀವೋ ಅಷ್ಟು ಹೆಲ್ತಿಯಾಗೂ ಇರ್ತೀವಿ, ಆರೋಗ್ಯನೂ ಚೆನ್ನಾಗಿರುತ್ತೆ, ಆ್ಯಕ್ಟಿವ್ ಆಗಿರಬೇಕು. ಹಾಗಾಗಿ ಸೊ ಸರಿ, ನಾನಿವಾಗ ಸ್ಟಾಪ್ ಮಾಡ್ತೀನಿ ಮಾತಾಡೋದು, ಆಮೇಲೆ ಸಿಗ್ತೀನಿ, ಬಾಯ್. ಸೊ ನೋಡಿ, ಕೋಸಂಬರಿಗೆಲ್ಲ ರೆಡಿ ಮಾಡಿದ್ದೀನಿ. ಕ್ಯಾರೆಟು, ಸೌತೆಕಾಯಿ, ಕೆಳಗಡೆ ಹೆಸರುಬೇಳೆ ಎಲ್ಲ ರೆಡಿ ಇದೆ. ಸೊ ಇವಾಗ ಬೆಲ್ಲನ ಶೋಧಿಸ್ಕೊಂಬಿಡೋಣ. ಕರಗಿದೆ ನೋಡಿ ಯಾವ ಕಲರ್ ಇದೆ ಅಂತ, ಕಬ್ಬಿನ ಕಲರ್, ಗ್ರೀನ್ ಕಲರ್ ಇದೆ. ಸೊ ಇದರೊಳಗೆ ಇವಾಗ ಹಣ್ಣು ಕಿವುಚಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ಇರಬೇಕು ಪಾನಕ ಅಂದರೆ, ಇದರೊಳಗೆ ಈ ಥರ ಹಣ್ಣಿದ್ರೇ ಚೆಂದ ಕುಡಿಯೋಕ್ಕೆ. ಇದಕ್ಕೆ ಒಂದು ಅರ್ಧ ಹೋಳಷ್ಟು, ಇಲ್ಲ ನಿಮಗೆ ಜಾಸ್ತಿ ಹುಳಿ ಇಷ್ಟ ಇಲ್ಲ ಅಂದರೆ ಹಾಗೂ ಕುಡಿಬೋದು. ಅಂದರೆ ನೀವು ಒಂದ್ಸತಿ ನಿಂಬೆಹಣ್ಣಿನ ರಸ ಹಾಕಿ ನೋಡಿ ಪಾನಕನ, ಅದರ ಟೇಸ್ಟೇ ಬೇರೆ ಬರುತ್ತೆ. ಹಾಗೆ ಮಾಡೋದಕ್ಕಿಂತ ಒಂದು ಅರ್ಧ ಹೋಳು ನಿಂಬೆಹಣ್ಣು ಕೊಡ್ತೀನಿ, ಜಾಸ್ತಿ ಬೇಡ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಪಾನಕ ರೆಡಿ ಆಯಿತು, ಕೋಸಂಬರಿ ರೆಡಿ ಆಯಿತು. ಇವಾಗ ನೀರು ಮಜ್ಜಿಗೆ ಮಾಡ್ಕೊಂಡ್ಬಿಡ್ತೀನಿ. ಒಗ್ಗರಣೆನ ಒಂದೇ ಸತಿ ನೀರು ಮಜ್ಜಿಗೆಗೂ ಮತ್ತು ಕೋಸಂಬರಿಗೆ ಒಂದೇ ಸತಿ ಹಾಕ್ಕೊಂಡ್ಬಿಡ್ತೀನಿ. ಸೊ 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ, ಸಾಕು ನಮ್ಮ ಮನೆಗೆ, ಜಾಸ್ತಿ ಏನು ನಾವು ಬಳಸಲ್ಲ, ಕುಡಿಯೋದು ಇಲ್ಲ ಹಾಗಾಗಿ. ಸೊ ಇದಕ್ಕೂ ಅಷ್ಟೇ 1-2 ಗ್ಲಾಸ್ ಅಷ್ಟು ಹಾಕ್ತೀನಿ, ಸಾಕು, ಜಾಸ್ತಿ ತೆಳು ಅದು ಇಷ್ಟ ಆಗಲ್ಲ. ಇದನ್ನೊಂದ್ಸತಿ ಈ ಥರ ಮಜ್ಜಿಗೆ ಕಡಿಯೋದ್ರಲ್ಲಿ ಹಿಂಗೆ ಮಾಡ್ಕೊಂಬಿಟ್ರೆ ಕೆನೆ ಥರ ಇರುತ್ತಲ್ಲ, ಅದೆಲ್ಲ ಸರಿಯಾಗಿ ಕ್ಲೀನಾಗಿ ಇದಾಗುತ್ತೆ, ಬ್ಲೆಂಡ್ ಆಗುತ್ತೆ. ಸೊ ನೋಡಿ ಮಜ್ಜಿಗೆ ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಹಿಂಗೆ ಹಾಕ್ಕೊಳ್ಳೋರು ಹಾಕೋತಾರೆ, ನಾನು ಹಿಂಗೆ ಇಷ್ಟಪಡೋಲ್ಲ ಇದಕ್ಕೆಲ್ಲ. ಒಂಚೂರು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಪಾಪು ನೋಡಿ ಇಷ್ಟು ಸಾಕು ರುಚಿ. ಹಾಂ, ಸ್ವಲ್ಪ ಉಪ್ಪು ಹಾಕಿ ಹಿಂಗೆ ಮಾಡ್ಕೊಳ್ಳಿ. ಕೋಸಂಬರಿಗೆ ಬಂದು ನಾನು ಉಪ್ಪು ಹಾಕಿಲ್ಲ, ನಾನು ನೈವೇದ್ಯಕ್ಕೆ ಮಾಡುವಾಗ ಹಾಕ್ತೀನಿ. ಇವಾಗಲೇ ಹಾಕ್ಬಿಟ್ರೆ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಕಾಯಿ ತುರಿನೂ ಹಾಕಲ್ಲ, ಸ್ಕಿಪ್ ಮಾಡಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ. ಕಾಯಿ ತುರಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಹಳಸೋಗ್ಬಿಡುತ್ತೆ ಬೇಗ, ಇವಾಗ ಸೆಕೆ ಇರೋದ್ರಿಂದ ಹಾಗೆ ಮಾಡ್ಕೊಳ್ತೀನಿ. ಸೊ ರೆಡಿಯಾಗಿದೆ ನೀರು ಮಜ್ಜಿಗೆ. ಇದಕ್ಕೆ ಇನ್ನೇನಿಲ್ಲ, ನಾನು ಹಾಕೋದು 1-2 ಕಾಳು ಸಾಸಿವೆ, ಆಮೇಲೆ ಹಸಿಮೆಣ್ಸಿಕಾಯಿ ಹಾಕ್ತೀನಿ, ಯಾಕಂದರೆ ಇದಕ್ಕೆ ಖಾರ ಬರಬೇಕು. ಹಾಗಾಗಿ ಹಸಿಮೆಣ್ಸಿಕಾಯಿ ಒಂದನ್ನು ಕಟ್ ಮಾಡಿ ಹಾಕ್ತೀನಿ. ಇನ್ನು ಕೊತ್ತಂಬರಿ ಆ್ಯಡ್ ಮಾಡ್ತೀನಿ, ಇನ್ನೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಕೋಸಂಬರಿಗೆ ಮಾತ್ರ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಹಸಿಮೆಣ್ಸಿಕಾಯಿ, ಕರಿಬೇವು ಇದೆಲ್ಲ ಹಾಕ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಪಾನಕ, ನೀರು ಮಜ್ಜಿಗೆ ಮತ್ತು ಕೋಸಂಬರಿ ರೆಡಿಯಾಗಿದೆ. ದೇವರ ನೈವೇದ್ಯಕ್ಕೆ ಇಡೋಣ. ಬೆಳ್ಳಿ ಲೋಟ ಬಟ್ಲಿತ್ತು ನಮ್ಮ ಮನೇಲಿ, ಹಾಗಾಗಿ ಅದರಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ದೇವರ ನೈವೇದ್ಯ ಮಾಡೋಣ. ಎಲ್ಲರೂ ಒಂದ್ಸತಿ ಜೈ ಶ್ರೀರಾಮ್ ಅಂತ ಹೇಳ್ಕೊಳ್ತಾ ದೇವರನ್ನು ಪ್ರಾರ್ಥಿಸ್ತಾ ದೇವರಿಗೆ ನೈವೇದ್ಯ ಮಾಡಿ, ಆನಂತರ ನಾವು ಕುಡಿದು ಕೋಸಂಬರಿನ ತಿಂದು ಬಿಸಿಲಿಗೆ ತಂಪಾಗಲಿ, ಆರೋಗ್ಯಕ್ಕೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳೋಣ. ಆದಷ್ಟು ಬಿಸಿಲು ಕಡಿಮೆ ಆಗಲಿ ಅಂತ ಕೇಳಿಕೊಂಡು, ಚೆನ್ನಾಗಿ ಮಳೆ ಬರಲಿ ಈ ವರ್ಷ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀರಾಮನವಮಿಯ ಪೂಜೆಯನ್ನು ಸಂಪೂರ್ಣಗೊಳಿಸೋಣ. ಸೊ ನೀವು ಎಲ್ಲರೂ ಹೀಗೆ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಸೊ ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಬಿಳಿ ಹೂವು ಇಟ್ಟು ಪೂಜೆ ಮಾಡಿದ್ದೀನಿ. ಬಿಳಿ ಹೂವು ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ದೇವ್ರ ಪೂಜೆ ಎಲ್ಲ ಸಂಪೂರ್ಣಗೊಳಿಸಿದ್ದೀನಿ. ನೈವೇದ್ಯ ಎಲ್ಲ ತೋರಿಸಿದ್ದೀನಿ ಆಲ್ರೆಡಿ. ಹಾಗೆ ಈಚೆ ಕಡೆ ಎಲ್ಲನೂ ಪೂಜೆ ಮಾಡಿದ್ದೀನಿ. ದೇವ್ರ ಫೋಟೋ ಇಟ್ಟಿದ್ದೀವಿ ಹಾಲಲ್ಲೂ, ನಾವು ಎದ್ದ ತಕ್ಷಣ ನೋಡೋಕ್ಕೆ ಅಲ್ಲೂ ಎಲ್ಲ ಪೂಜೆ ಮುಗಿಸಿದ್ದೀನಿ. ಸೊ ಹಾಗೆ ಮೊಸರನ್ನ ಮಾಡಿದ್ದೆ. ನನ್ನ ಮಗಳು ಯಾವ ಥರ ಡಿಸೈನ್ ಮಾಡೋಳು ನೋಡ್ರಿ. ನೋಡಿ, ಅವಳು ಅಂಗಡಿಗೆ ಹೋಗೋಳಂತ ಇವ್ನು ಹೆಂಗೆ ಬಿದ್ದು ಒದ್ದಾಡ್ತಾ ಬಿದ್ದವನೇ, ಅವಳು ಬೇಕು ಅಂತ. ಹಾಂ ಎದಾಳ ಸಿನಿಮಾ
ಬಂಗಾರಮ್ಮ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ಮಳ್ಳೆ ಹೂವು ಬಂದಿತ್ತು. ಮಳ್ಳೆ ಹೂವು ತೊಗೊಂಡೆ ತುಂಬ ದಿವಸ. ಈ ಮಳ್ಳೆ ಹೂವು, ಮಲ್ಲಿಗೆ ಹೂವು ಸೀಸನಲ್ಲಿ ನಾನು ಹೂವು ತೊಗೊಳ್ತೀನಿ. ಬೇರೆ ಟೈಮಲ್ಲಿ ಅಷ್ಟು ಹೂವು ಚೆನ್ನಾಗಿರಲ್ಲ. ಈ ಸೀಸನಲ್ಲಾದರೆ ತೊಗೊಂಡು ಮುಡ್ಕೊಳ್ಳೋಣ, ಡೈಲಿ ಒಂದು ಚೂರು ಮುಡ್ಕೊಳ್ತೀನಿ. ನನಗಿಷ್ಟ ಹೂವು ಅಂದರೆ, ಹಾಗಾಗಿ ಸೀಸನಲ್ಲಿ ಮಾತ್ರ ತೊಗೊಂಡು ಡೈಲಿ ಕಟ್ಬಿಟ್ಟು ಮುಡ್ಕೊಳ್ತೀನಿ. ಸೊ ಎಷ್ಟು 100 ಗ್ರಾಮು ಎಷ್ಟು 40 ರೂಪಾಯಿನ ಕೊಟ್ಟು ತೊಗೊಂಡೆ. ಮಳ್ಳೆ ಹೂವು ಬಂದಿತ್ತು, ಮಲ್ಲಿಗೆ ಬಂದಿರಲಿಲ್ಲ. ಹಾಗಾಗಿ ಅಲ್ಲೇ ಕೆಳಗಡೆ ಸೈಕ್ಲಿಂಗ್ ಮಾಡ್ಸೋಕೆ ಹೋಗಿದ್ನಲ್ಲ, ಆವಾಗ ತೊಗೊಂಡೆ ಕಟ್ಟೋಣ ಅಂದ್ಬಿಟ್ಟು. ಕಟ್ಬಿಟ್ಟು ಇಟ್ಕೊಂಡ್ಬಿಟ್ರೆ ನನಗೆ ಇದು ಒಂದು ವಾರದ ತನಕ ಅವ್ರಿಗೆ ಸ್ವಲ್ಪನೇ ಮುಡ್ಕೊಳ್ತೀನಿ. ಏನು ಫುಲ್ಲು ಉದ್ದಕ್ಕೆಲ್ಲ ಮುಡ್ಕೊಳ್ಳೋಲ್ಲ, ನನಗೆ ಇಷ್ಟ ಅಲ್ವಾ. ಹಾಗಾಗಿ ಒಂದು ಚೂರನ್ನ ಮುಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಮುತ್ತೈದೆಯರು ಹೂವು ಮುಡ್ಕೋಬೇಕಲ್ವ. ಹಾಗಾಗಿ ಬೇರೆ ಟೈಮಲ್ಲಂತೂ ತುಂಬ ಕಾಸ್ಟ್ಲಿ ಇರುತ್ತೆ, ತೊಗೊಳಕ್ಕಾಗಲ್ಲ. ಹಾಗಾಗಿ ಈ ಟೈಮಲ್ಲಾರ ತೊಗೊಂಡು ಕಟ್ಕೊಂಡು ಸೀಸನ್ ಇರೋವರೆಗೂ ನೀಟಾಗೆ ಮಾಮೂಲಿ ಸಂಜೆ ಮಗ ತೊಳ್ಕೊಂಡು ರೆಡಿ ಆಗ್ತೀವಲ್ವ, ಆವಾಗ ಮುಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಳ್ತೀನಿ ನಾನು. ಅಲ್ಲಿ ಹಳೆ ಮನೆ ಆದರೆ ತುಂಬಾ ಬರ್ತಿತ್ತು, ಇಲ್ಲಿ ಅಷ್ಟು ಬರಲ್ಲ. ಸೊ ಕೆಳಗಡೆ ವಾಕ್ ಮಾಡ್ತಾ ಇದ್ದರಿಂದ ಸಿಕ್ತು, ಹಾಗಾಗಿ ತೊಗೊಂಡೆ ಇವತ್ತು. ಆಗ ಕಟ್ಬಿಟ್ಟು ನೀಟಾಗೆ ಒಂದು ಪ್ಲಾಸ್ಟಿಕ್ ಏರ್ ಕಂಟೈನರ್ ಇರುತ್ತಲ್ಲ, ಬಾಕ್ಸ್, ಅದ್ರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಗಮ್ಮಂತ. ನಿಮ್ಗೆ ಯಾರಿಗೆಲ್ಲ ಹೂವು ಮುಡ್ಕೊಳ್ಳೋದು ಇಷ್ಟ ಹೇಳಿ? ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಹೂವು ಅಂದರೆ ತುಂಬಾ ಇಷ್ಟ ಇರುತ್ತೆ. ಹೂವು, ಕುಂಕುಮ, ಬಳೆ, ಸೀರೆ ಇವೆಲ್ಲ ಅಂದರೆ ಹೆಣ್ಮಕ್ಳು ಇಷ್ಟಪಟ್ಟೇ ಪಡ್ತಾರೆ. ಎಲ್ಲೋ ಕೆಲವೊಬ್ರಿಗೆ ಇದು ಸ್ಮೆಲ್ ಆಗೋಲ್ಲ, ಯಾಕೆಂದರೆ ಇದು ತುಂಬಾ ಸ್ಮೆಲ್ ಇರೋದ್ರಿಂದ ಕೆಲವ್ರಿಗೆ ತಲೆನೋವು ಬರುತ್ತೆ, ಆಗಲ್ಲ. ಹಾಗಾಗಿ ತೆಗೆದುಬಿಡ್ತಾರೆ. ನನಗೂ ಒಂದೊಂದು ಸತಿ ಬರುತ್ತೆ, ಬಟ್ ಅಂದರೂ ನನ್ನ ಸೀಸನಲ್ಲಿ ನಂಗೆ ತುಂಬ ಇಷ್ಟ. ಸೊ ತೊಗೊಂಡು ಹಿಂಗೆ ಕಟ್ಕೊಂಡು ಮುಡ್ಕೊಳ್ತೀನಿ. ಮಾಮೂಲಿ ವಾರ ಇದ್ದಾಗ ಮಾತ್ರ ಜಾಸ್ತಿ ತೊಗೊಳ್ತೀನಿ, ದೇವ್ರಿಗೂ ಹಾಕ್ತೀನಿ. ವಾರ ಏನೂ ಇಲ್ಲ ಅಂದಾಗ ಡೈಲಿ ಮುಡ್ಕೊಳಕ್ಕೆ ಬೇಕಲ್ಲ ಅಂದ್ಬಿಟ್ಟು ತೊಗೊಂಡು ಇಟ್ಕೊಂಡಿರ್ತೀನಿ. ಈ 2 ತಿಂಗಳು ಆಲ್ಮೋಸ್ಟ್ ಬೇಸಿಗೆ ಟೈಮಲ್ಲೇ ಬರೋದಿದು. ಹಾಗಾಗಿ ತೊಗೊಂಡು ನೀಟಾಗಿ ದಿಂಡು ಕಟ್ಟಿ ಮುಡ್ಕೊಳ್ತೀನಿ. ನಾವು ಮಲ್ಲಿಗೆ ಹೂವು, ಮಳ್ಳೆ ಹೂವು, ಕನಕಾಂಬ್ರ ಪ್ರತಿ ಒಂದೂ ಕಟ್ಟಕ್ಕೆ ಬರುತ್ತೆ ನನಗೆ, ನಾನೇ ಕಟ್ಕೊಳ್ತೀನಿ. ಏನು ರೆಡಿ ಇರೋದು ತೊಗೊಳ್ಳಲ್ಲ. ಈ ಥರ ಒತ್ತು ಕಟ್ಕೊಂಬಿಟ್ರೆ ಎಷ್ಟು ದಿಂಡಕ್ಕಾಗತ್ತೆ ಗೊತ್ತಾ, ಅರಳಿದ ಮೇಲೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ರೆಡಿ ಇರೋದು ಸಿಗುತ್ತೆ, ಆದರೆ ಅವ್ರು ನಮ್ಮಷ್ಟು ದಿಂಡಕ್ಕೆ ಕಟ್ಟಲ್ಲ, ಯಾಕಂದರೆ ಅವರು ಲಾಭ ಇಟ್ಕೊಂಡು ಮಾರಬೇಕಲ್ವ. ಅವರು ದೂರ ಕಟ್ಟಿರ್ತಾರೆ, ತೆಳ್ಳಗಿರುತ್ತೆ. ನನಗೆ ದಿಂಡು ಸುತ್ತಕ್ಕೂ ಬರುತ್ತೆ, ಹೂವು ಕಟ್ಟೋಕ್ಕೂ ಬರುತ್ತೆ. ನಮಗೆ ಈ ಥರ ದಿಂಡು ಕಟ್ಕೊಂಡು ಮುಡ್ಕೊಳ್ಳೋದಂದರೆ ತುಂಬ ಇಷ್ಟ. ಹಾಗಾಗಿ ಮೊದಲೆಲ್ಲ ಇನ್ನೂ ಉದ್ದ ಇತ್ತು ನನ್ನ ಜಡೆ, ಅವಾಗ ಇನ್ನೂ ಚೆನ್ನಾಗಿರ್ತಿತ್ತು. ಇವಾಗೆಲ್ಲ ಮಕ್ಕಳೆಲ್ಲ ಆಗಿ ಸ್ವಲ್ಪ ಎಲ್ಲ ಕೂದಲೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಇರೋ ಕೂದಲೇ ಮೇಂಟೈನ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ, ಅಷ್ಟನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ. ಹಾಗಾಗಿ ಇರೋದ್ರಲ್ಲೇ ಖುಷಿ ಪಡಬೇಕಲ್ವ. ಎಷ್ಟಿದೆ ಅಷ್ಟೇ ಕೂದಲಾದ್ರು ಉಳಿಸ್ಕೊಳ್ಳೋಣ ಅಲ್ವಾ. ಹೂವು ಮುಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ತುಂಬ ರೇಯರ್, ಅಷ್ಟೊಂದು ಹೆಣ್ಮಕ್ಳ ತಲೆಯಲ್ಲಿ ಕಾಣಲ್ಲ. ಮೊದಲೆಲ್ಲ ಮದುವೆ ಈ ಥರ ಏನಾರ ಇದ್ಬಿಟ್ರಂತೂ ಪ್ರತಿಯೊಬ್ಬರು ತಲೆಯಲ್ಲೂ ಒಂದೆಳೆ ಮಲ್ಲಿಗೆ ಹೂವು, ಒಂದೆಳೆ ಕನಕಾಂಬ್ರದ ಹೂವು ಮುಡ್ಕೊಳ್ತಾ ಇದ್ರು. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ. ಮದುವೆ ಅಂದರೆ ಹೂವು ಆ ಥರ ಇತ್ತು. ಇವಾಗ ಅಷ್ಟೊಂದೆಲ್ಲ ಮುಡಲ್ಲ, ತುಂಬ ಸ್ಟೈಲ್ ಬಂದುಬಿಟ್ಟಿದ್ದಾರೆ. ಹಾಗಾಗಿ ನೋಡಿ ಫ್ರೆಂಡ್ಸ್, 2.5 ಮೊಳದಷ್ಟು ಹೂವು ಆಗಿದೆ 100 ಗ್ರಾಮ್ಗೆ. ದಿಂಡ ಕಟ್ಟಿರೋದಕ್ಕೆ, ತೆಳ್ಳು ಕಟ್ಟಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಾವು ಹಿಂಗೆ ದಿಂಡ ಕಟ್ಟೋದು. ಹಾಗಾಗಿ ಏನೇ ಅದು ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ತಂದಿದ್ದು ಚಿತ್ರಾನ್ನ ಮಾಡಿದ್ದು 2 ಉಳ್ಕೊಂಡಿತ್ತು. ಅದಕ್ಕೆ ಗೊಜ್ಜನಾರ ಮಾಡೋಣ ಅಂತ ತಗೊಂಡ್ರೆ ಹಣ್ಣಾಗ್ಬಿಟ್ಟಿದೆ. ಸ್ವೀಟ್ ಇದೆಯಾ? ಗೊಜ್ಜು ಮಾಡೋಕ್ಕಾಗಲ್ಲ, ಇದು ಹಂಗೆ ತಿನ್ಕೋಬೇಕು. ಇಲ್ಲ ಸಾಂಬಾರು ಥರ ಮಾಡಿದ್ರೆ ಮಾಡ್ಬೋದು. 2 ಇದೆ ಅಲ್ವಾ, ಯಾರು ಮಾಡ್ತಾರೆ ಅಂದ್ಬಿಟ್ಟು. ಸಾಂಬಾರು ಚೆನ್ನಾಗಿರುತ್ತೆ, ಮಾಡಿ ತಿಂದರೆ ಅಲ್ವಾ ಗೊತ್ತಾಗೋದು. ಸುಮ್ಮನೆ ಹೇಳಿದ್ರೆ ಹೆಂಗೆ ಗೊತ್ತಾಗತ್ತೆ. ಇವ್ರು ನೋಡು, ಇವ್ರು ಲಾಲು ಕುಡ್ದಾಯ್ತು, ಅವ್ರಪ್ಪ ಬಂದಿಲ್ಲ, ತಾಚಿ ಬರ್ತಾಯಿದೆ, ಒದ್ದಾಡ್ತಾ ಇದ್ದಾರೆ. ನಾ ಇಲ್ಲೆಲ್ಲ ಕಸ ಅಂಟ್ಕೊಂಡು ಕೂತಿದ್ದೀನಿ. ಸೊ ಅಡುಗೆ ಮಾಡಿಲ್ಲ ನಾನು. ಬೆಳಗ್ಗೆ ಮೊಸರು ಒಗ್ಗರಣೆ ಮಾಡಿದ್ದೆ, ಹಾಗಾಗಿ ಇವಾಗ ಪುದೀನ ಸೊಪ್ಪು ಕೊತ್ತಂಬರಿ ತರಿಸಿದ್ದೀನಿ, ತರಕಾರಿ ಎಲ್ಲ ಕುಯ್ದು ಇಟ್ಕೊಂಡಿದ್ದೀನಿ. ಪಲಾವ್ ಮಾಡೋಣ ನೈಟ್ಗೆ ಅಂತ. ಮಧ್ಯಾಹ್ನ ಎಲ್ಲ ಕೋಸಂಬರಿ ಪಾನಕ ಕುಡ್ದೆ ಹೊಟ್ಟೆ ತುಂಬೋಯ್ತು. ಸೊ ಬಿಸಿ ಬಿಸಿ ಮಾಡೋಣ, ನಮ್ಮ ಮನೆಯವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ
ಸೊ ಇದೇ ನೋಡಿ ನಾವು ನೆನ್ನೆ ಹೋಗಿದ್ದು ಹೋಟೆಲು, ನೆನ್ನೆ ಅಲ್ಲ ಮೊನ್ನೆ, ಸೂರಿಸ್ ಕಿಚನ್ ಅಂತ, ಇಲ್ಲೇ ಗಿರಿನಗರದಲ್ಲಿ ಓಪನ್ ಆಗಿದೆ ಹೊಸದಾಗಿ. ಸೊ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಹೇಗಿದೆ ಏನೋ ಟೇಸ್ಟ್ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ಆಲ್ರೆಡಿ ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಫಸ್ಟೇ. ಸೊ ವ್ಲಾಗ್ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಮೆನು ಕಾರ್ಡ್ ತೊಗೊಂಡಿದ್ದೀವಿ, ಏನೇನಿದೆ ಅಂತ ನೋಡ್ತಾ ಇದ್ದೀವಿ. ಹಾಗೆ ಕೂತ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗಿನ ಟ್ರೆಂಡ್ ಹೇಗಿರುತ್ತೆ ಆ ಥರ ಮಾಡಿದ್ದಾರೆ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ನನ್ನ ಮಗಳು ಬರ್ತಾಳಂತೆ, ಹಾಗಾಗಿ ಕಾಯ್ತಾ ಇದ್ದೀನಿ. ಓಡಿ ಬರ್ತಾಳೆ ನಡ್ಕೊ ಇವಾಗ ಅವಳು. ಈ ಕಡೆ ಬರ್ತಾಳೆ. ಹಾಂ ಸರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅವರು ಎಲ್ಲನೂ ಸ್ಯಾಂಪಲ್ ಪೀಸ್ ಅಂತ ಇಟ್ಟಿದ್ದಾರೆ, ಅಂದರೆ ಕನ್ಫ್ಯೂಸ್ ಆಗಬಾರ್ದು ಏನೇನು ಕೊಡ್ತೀವಿ ಕಾಂಬೋದಲ್ಲಿ ಅಂತ. ಫಿಶ್ ಊಟನೂ ಇದೆ, ಮಟನ್ ಊಟನೂ ಇದೆ, ಚಿಕನ್ ಊಟನೂ ಇದೆ. ನಾವು ಚಿಕನ್ ಬಿರಿಯಾನಿ ಕಾಂಬೋ ತೊಗೊಂಡಿದ್ವಿ. ಸೊ ಅದನ್ನು ತೊಗೊಂಡು ಬಂದು ತಿಂತಾಯಿದ್ದೀವಿ 2 ಪ್ಲೇಟು. ಆ್ಯಕ್ಚುಲಿ ಬಡ್ಸೋದನ್ನು ವೀಡಿಯೋ ಮಾಡಿದ್ದೀನಿ, ಅದು ಹಿಂದೆ ಮುಂದೆ ಆಗಿದೆ ಅಷ್ಟೇ ವೀಡಿಯೋ. ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ನಮ್ಗೆ ಇಷ್ಟ ಆಯಿತು. ಆಮೇಲೆ ಆ ರೇಟ್ಗೆ ಓಕೆ ಅಂತ ಅನ್ನಿಸ್ತು, ನಮಗೆ ಸಾಕಾಯಿತು. ಒಬ್ಬ ವ್ಯಕ್ತಿಗೆ ಅಷ್ಟು ತಿಂದರೆ ಹೊಟ್ಟೆ ತುಂಬುತ್ತೆ, ಹಾಗೆ ಎಲ್ಲ ವೆರೈಟಿನೂ ತಿನ್ಬೋದಲ್ಲ ಅಂತ ನಾವು ಈ ಕಾಂಬೋನ ಚೂಸ್ ಮಾಡಿದ್ವಿ. ಅಂದರೆ ಕಬಾಬು, ಚಾಪ್ಸು ಮತ್ತು ಚಪಾತಿ, ಬಿರಿಯಾನಿ ಎಲ್ಲ ತಿನ್ಬೋದು ಅಂತ. ನೋಡ್ತಾ ಇರ್ಬೋದು, ಇವಾಗ ಬಂದಿದೆ ಕ್ಲಿಪ್ಪಿಂಗು, ಉಲ್ಟಾ ಪಲ್ಟಾ ಆಗಿದೆ ಅಷ್ಟೇ. ಅವ್ರು ಬಡ್ಸೋದೆಲ್ಲ ಏನೇನು ಕೊಡ್ತಾರೆ ಅಂತ. ಚಪಾತಿ, ಗ್ರೇವಿ, ಕಬಾಬು, ಬಿರಿಯಾನಿ, ಮೊಟ್ಟೆ ಮತ್ತು ಮಾಮೂಲಿ ಸಲಾಡು ಇದಿಷ್ಟು ಕೊಟ್ಟಿದ್ದರು. ಸೊ ಲಾಸ್ಟಾಗಿ ನನ್ನ ಮಗಳು ಡೆಸರ್ಟ್ ತೊಗೊಂಡಿದ್ಲು, ಐಸ್ ಕ್ರೀಮು. ಏನಾಯಿತು ಅಂದರೆ ಅಲ್ಲಿ ತುಂಬಾ ಸಾಂಗ್ಸ್ ಹಾಕಿದ್ರು, ಹಾಗಾಗಿ ಕೊಡೋಕ್ಕಾಗಲಿಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ಇನ್ನೂ ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ತುಂಬ ಲೆಂತ್ ಆಗೋಯ್ತು ವೀಡಿಯೋ ಅಂತ. ಸೊ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಮಗ ನೋಡಿ ಅವಳು ತಿಂತಾಯಿದ್ದಾಳೆ ಅಂತ ನನಗೂ ಐಸ್ ಕ್ರೀಮ್ ಬಿಚ್ಕೊಡು ಅಂತ ಗಲಾಟೆ ಮಾಡ್ತಾಯಿದ್ದಾನೆ ಅಲ್ಲೇ ಕೂತ್ಕೊಂಡು. ಸೊ ಇವತ್ತಿನ ಹಬ್ಬದ ಜೊತೆ ಮೊನ್ನೆ ಹೋಗಿದ್ದು ಹೋಟೆಲ್ದು ರಿವ್ಯೂನು ಕೊಟ್ಟಿದ್ದೀನಿ. ನನಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆದರೆ ನೀವು ಈ ಕಡೆ ನಿಯರ್ ಬೈ ಇದ್ದರೆ ಒಂದು ಸತಿ ಹೋಗಿ ಟ್ರೈ ಮಾಡಿ, ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಇನ್ನೇನೋ ಹೇಳೋಕ್ಕೆ ಆಗಲ್ಲ ಅಲ್ವಾ. ಸೊ ಓಕೆ, ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.